Good evening, my dear students. Welcome to Sankalp Learning Solutions. My name is Pallavi Patkar. Today I am going to deal with the topic Introduction to Trigonometry. So ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಗಣಿತದ ಭಾಗ 2 ಈ ಒಂದು ಪಾಠದಲ್ಲಿ ಈ ಒಂದು ಭಾಗದಲ್ಲಿ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯನ್ನ ಕಲಿಸ್ಲಿಕ್ಕೆ ಹೊರಟಿದ್ದೇನೆ. ಸೊ ನಿಮ್ಗೀಗ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ಟ್ರಯಾಂಗಲ್ಸ್ ಅಂಡ್ ಪರ್ಟಿಕ್ಯುಲರ್ಲಿ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅಲ್ವಾ. ಸೊ ನೀವು ಈಗಾಗಲೇ ಟ್ರಯಾಂಗಲ್ಸ್ ಅನ್ನ ಅಭ್ಯಾಸ ಮಾಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ ಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಅದರಲ್ಲಿ ನಾವು ಇನ್ ರೈಟ್ ಆಂಗಲ್ ಪರ್ಟಿಕ್ಯುಲರ್ ಆಗಿ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಕೂಡ ಕಲ್ತಿದ್ದೀರಾ. ಸೊ ಅಲ್ಲಿ ನೀವು ಪೈಥಾಗೋರಸ್ ನಿಯಮಗಳನ್ನು ಕೂಡ ಕಲ್ತಿರ್ತೀರಾ ಅಲ್ವಾ. ಸೊ ವಿ ಹ್ಯಾವ್ already studied the right angle triangle. So let us take some examples, okay, from our surroundings where right angle triangles can be imagined. Okay, so ಇಲ್ಲಿ ನಾವು ಕೆಲವೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುವಂತ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ. ನಮ್ಮ ರಿಯಲ್ ವರ್ಡ್ ಅಲ್ಲಿ ಎಕ್ಸಿಸ್ಟ್ ಆಗುವಂತಹ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋಣ. ಸೊ ಇದು ನಿಮ್ಗೆ ಹೊಸದಾಗಿ ಬಂದಿರುವಂತ ಟಾಪಿಕ್ ಆಯ್ತಾ. ಸೊ ಈಗಾಗಲೇ ನೀವು ಕೆಲವೊಂದು ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ಕಲ್ತಿದ್ದೀರಾ, ಬ್ರಾಂಚಸ್ ಅನ್ನ ಕಲ್ತಿದ್ದೀರಾ. ಬಟ್ ಈ ಒಂದು ಟ್ರಿಗ್ನೋಮೆಟ್ರಿ ಅನ್ನೋದನ್ನ 10ನೇ ತರಗತಿಯಲ್ಲಿ ಮೊದಲನೇದಾಗಿ ಅಧ್ಯಾಯ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ಸ್ ಅನ್ನ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲನೇ ಒಂದು ಡಯಾಗ್ರಾಮ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಇಲ್ಲಿ ನೋಡಿ, ಒಬ್ಬ ಶಾಲೆಯ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ, ಒಬ್ಬ ಶಾಲೆಯ ವಿದ್ಯಾರ್ಥಿ ಕುತುಬ್ ಮಿನಾರ್ನ ನೋಡ್ಲಿಕ್ಕೆ ಹೋಗಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಕುತುಬ್ ಮಿನಾರ್ನ ನೋಡ್ಲಿಕ್ಕೆ ಹೋಗಿದ್ದಾನೆ. ಅವನ್ ಏನ್ ಮಾಡ್ತಾ ಇದ್ದಾನೆ, ಈ ಕುತುಬ್ ಮಿನಾರ ತುದಿಯನ್ನ ನೋಡ್ತಾ ಇದ್ದಾನೆ ಅಲ್ವಾ. ಸೊ ಇಲ್ಲಿ ಒಂದು ಹುಡುಗ ಇದ್ದಾನೆ ನೋಡಿ, ಇಲ್ಲಿ ಅವನ ಏನ್ ಮಾಡ್ತಾ ಇದ್ದಾನೆ, ಕುತುಬ್ ಮಿನಾರ್ನ ತುದಿಯನ್ನ ಒಬ್ಸರ್ವ್ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಇಲ್ಲಿ ವ್ಯಕ್ತಿ ನಿಂತಿರುವ ಬಿಂದುವಿನಿಂದ ಕುತುಬ್ ಮಿನಾರ್ನ ತುದಿಯ ಬಿಂದು, ಸೊ ಇಲ್ಲೊಂದು ಸರಳ ರೇಖೆ, ಸೊ ಒಂದು ಸ್ಟ್ರೇಟ್ ಲೈನ್ ಇದೆ ಅಂತ ಒಬ್ಸರ್ವ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ವ್ಯಕ್ತಿ ನಿಂತಿರುವ ಬಿಂದುವಿನಿಂದ ಕುತುಬ್ ಮಿನಾರ್ನ ಇರುವ ಡಿಸ್ಟೆನ್ಸ್, ಸೊ ಇದನ್ನ ಗಮನಿಸಿದ್ರೆ ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನೈಜವಾಗಿ ವಿದ್ಯಾರ್ಥಿಯ ಮಿನಾರ್ನ ಅಳತೆ ಮಾಡದೆ, ಈ ಒಂದು ವಿದ್ಯಾರ್ಥಿ ಈ ಮಿನಾರ್ನ ಅಳತೆಯನ್ನ ಮಾಡದೆ ಇವನು ಈ ಒಂದು ಕುತುಬ್ ಮಿನಾರ್ನ ಉದ್ದವನ್ನ ಹೇಳ್ಬೋದಾ, ಸಾಧ್ಯನಾ ಅಂತ ಯೋಚನೆ ಮಾಡಿ. ನಾನು ಆಮೇಲೆ ಉತ್ತರವನ್ನ ಹೇಳ್ತೇನೆ. ಅದೇ ರೀತಿ ನೋಡಿ, ಇಲ್ಲಿ ಸೀದಾ ಸೆಕೆಂಡ್ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಒನ್ ಗರ್ಲ್ ಸಿಟ್ಟಿಂಗ್, ಸೊ ಇಲ್ಲಿ ಒನ್ ಗರ್ಲ್ ಸಿಟ್ಟಿಂಗ್ ಆನ್ ದಿ ಬಾಲ್ಕನಿ ಆಫ್ ಹರ್ ಹೌಸ್ ಅಂಡ್ ಶಿ ಇಸ್ ಲುಕಿಂಗ್ ಡೌನ್ ಅಟ್ ದಿ ಫ್ಲವರ್ ಪಾಟ್. ನೋಡಿ, ಅವಳೇನ್ ಮಾಡ್ತಾ ಇದ್ದಾಳೆ, ಅವಳ ಮನೆಯ ಬಾಲ್ಕನಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾಳೆ, ಇಲ್ಲಿ ಇನ್ನೊಂದು ನದಿಯ ದಂಡೆಯಲ್ಲಿ ಒಂದು ಫ್ಲವರ್ ಪಾಟ್ ಇದೆ, ಸೊ ಅದನ್ನ ಒಬ್ಸರ್ವ್ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ಇಲ್ಲಿ ನೋಡಿ, ಈ ಒಂದು ಬಿಲ್ಡಿಂಗಿನ ಉದ್ದವನ್ನ ನೋಡಿ, ಇಲ್ಲೊಂದು ಸ್ಟ್ರೇಟ್ ಲೈನ್ ಫಾರ್ಮ್ ಆದ್ರೆ, ಅದೇ ರೀತಿ ಅವಳು ನೋಡ್ತಾ ಇರುವ ಬಿಂದು ಮತ್ತು ಈ ಒಂದು ಪಾಟ್, ಸೊ ಇದನ್ನ ಒಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಹಾಗಾದ್ರೆ ಸೊ ಈ ಎರಡೂ ಸಿಚುವೇಶನ್ ಅಲ್ಲೂ ಸೊ ಅದರ ಅಳತೆಯನ್ನ ಮಾಡದೆ ಕೂಡ ನಾವು ಇದರ ಹೈಟ್ ಅನ್ನ ಫೈಂಡ್ ಔಟ್ ಮಾಡಬಹುದಾ ಅಂತ ಯೋಚಿಸಿದ್ರೆ ಎಸ್, ದ ಆನ್ಸರ್ ಇಸ್ ಎಸ್. ಯಾಕೆ ಹೇಳಿ, ಸೊ ಇನ್ ದ ಬೋತ್ ದ ಸಿಚುವೇಶನ್ ದ ಡಿಸ್ಟೆನ್ಸ್ ಆರ್ ಹೈಟ್ ಓಕೆ ಕ್ಯಾನ್ ಬಿ ಫೌಂಡ್ ಬೈ ದಿ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್. ನಾವು ಇವುಗಳ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಇವುಗಳ ಡಿಸ್ಟೆನ್ಸ್ ಅನ್ನ ಅಥವಾ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾವು ಎಲ್ಲಿ ಕಲಿತೀವಿ, ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತೀವಿ. ಸೊ ವಿಚ್ ಕಮ್ಸ್ ಅಂಡರ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಈಸ್ ಕಾಲ್ಡ್ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇವುಗಳ ಸ್ಟಡೀಸ್, ನಾವು ಇದರ ಹೈಟ್ ಅನ್ನ ಹೋಗಿ ಅಳತೆ ಮಾಡ್ಲಿಕ್ಕೆ ಸಾಧ್ಯನಾ, ಸಾಧ್ಯ ಇಲ್ಲ ಅಲ್ವಾ. ಸೊ ಆಂಗಲ್ ಮತ್ತೆ ಡಿಸ್ಟೆನ್ಸ್ ಗಳು ಗೊತ್ತಿದ್ರೆ ಈ ಟ್ರಿಗ್ನೋಮೆಟ್ರಿಯ ಸಹಾಯದಿಂದ ಏನ್ ಮಾಡ್ಬೋದು, ನಾವು ಇದರ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು, ಅದೇ ರೀತಿ ಆಂಗಲ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಇದೇನಾಗುತ್ತೆ, ಈ ಟ್ರಿಗ್ನೋಮೆಟ್ರಿ ಬ್ರಾಂಚಸ್ ಅಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಟ್ರಿಗ್ನೋಮೆಟ್ರಿ, ಸೊ ಇದೊಂದು ಗ್ರೀಕ್ ವರ್ಡ್ ಅಲ್ವಾ. ಸೊ ಇದು ಟ್ರಿಗ್ನೋಮೆಟ್ರಿ ಅನ್ನೋದು ಒಂದು ಗ್ರೀಕ್ ವರ್ಡ್. ಸೊ ಹಾಗಾದ್ರೆ ಇಲ್ಲಿ ಟ್ರಿಗ್ನೋಮೆಟರಿ, ಸೊ ಟ್ರೈ ಅಂದ್ರೆ ಏನ್ ಅರ್ಥ ಕೊಡುತ್ತೆ, 3 ಅನ್ನೋ ಮೀನಿಂಗ್ ಕೊಡುತ್ತೆ. ಟ್ರೈ ಮೀನ್ಸ್ 3 ಅಲ್ವಾ. ಟ್ರೈ ಮೀನ್ಸ್ 3. ಗೋನೋ ಮೀನ್ಸ್
ಗೋನೋ ಅಂದ್ರೆ ಏನಾಗುತ್ತೆ, ವಿಚ್ ಈಸ್ ದಿ ಮೀನಿಂಗ್ ಆಫ್ ಸೈಡ್ಸ್. ಸೊ ಇಲ್ಲಿ ಈ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಟ್ರೈ ಅಂದ್ರೆ 3 ಅನ್ನೋ ಮೀನಿಂಗ್ ಕೊಟ್ರೆ, ಗೋನೋ ಅನ್ನೋದು ವಿಚ್ ಈಸ್ ದಿ ಮೀನಿಂಗ್ ಆಫ್ ಸೈಡ್ಸ್ ಅಂಡ್ ಮೆಟ್ರಿ ಅಲ್ವಾ. ಸೊ ಮೆಟ್ರಿ ಅನ್ನೋದು ಏನಾಯ್ತು, ಮೀನಿಂಗ್ ಮೀನ್ಸ್ ಇಟ್ ಈಸ್ ದಿ ಮೆಷರ್. ಹಾಗಾದ್ರೆ ಟ್ರಿಗ್ನೋಮೆಟ್ರಿ ಅನ್ನೋದು ಏನಾಯ್ತು, ವಿಚ್ ಈಸ್ ದಿ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಸೈಡ್ಸ್ ಅಂಡ್ ಆಂಗಲ್ ಆಫ್ ದಿ ಟ್ರಯಾಂಗಲ್. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿ ಅನ್ನೋದು ಏನಾಯ್ತು, ಈ ಒಂದು ಬಾಹುಗಳು ಸೈಡ್ಸ್ ಮತ್ತೆ ಆಂಗಲಿನ ಒಂದು ರಿಲೇಶನ್ಶಿಪ್ ಅನ್ನ ಅಭ್ಯಾಸ ಮಾಡೋದೇ ಏನಾಯ್ತು, ಟ್ರಿಗ್ನೋಮೆಟ್ರಿ ಅಂತ ಆಯ್ತು. ಹಾಗಾದ್ರೆ ಈ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಯಾವ ಯಾವ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ಳಿಕ್ ಹೊರಟಿದ್ದೇವೆ. ಸೊ ಈ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ಯಾವ ಕಾನ್ಸೆಪ್ಟ್ಗಳು ಇನ್ವಾಲ್ವ್ ಆಗಿದೆ ಅನ್ನೋದನ್ನ ನೋಡ್ಲಿಕ್ಕೆ ಹೋದ್ರೆ, ಸೊ ಮೊದಲನೇ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಅದೇ ರೀತಿ ಎರಡನೇ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆಂಗಲ್ಸ್. ಅದೇ ರೀತಿ ಮೂರನೇ ಕಾನ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಇಲ್ಲಿ ಈ 3 ಕಾನ್ಸೆಪ್ಟ್ ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಇದು ಮೇನ್ ಅಂದ್ರೆ ಬೇಸಿಕ್ಸ್ ಇದು. ಓಕೆ, ಸೊ ಈಗಾಗಲೇ ನೀವು ಇಷ್ಟು ದಿನ ಕಲ್ತಿದ್ದೀರಲ್ವ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಸೊ ಅದರಲ್ಲಿ ಈ ಒಂದು ಪಾರ್ಟ್ ಟ್ರಿಗ್ನೋಮೆಟ್ರಿ ಅನ್ನೋದು ಹೊಸದಾಗಿ ಬಂದಿದೆ. ಸೊ ಇದನ್ನ ನೀವು ಇಲ್ಲಿ ಈ ಬೇಸಿಕ್ಸ್ ಗಳನ್ನ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಸೊ ಹೈಯರ್ ಕ್ಲಾಸಸ್ಸಿಗೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿಯ ಕ್ವಶನ್ಸ್ಗಳು ಅದೇ ರೀತಿ ಕಾನ್ಸೆಪ್ಟ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಮೇನ್ ಅಂದ್ರೆ ಈ ಬೇಸಿಕ್ಸ್ ಗಳನ್ನ ನೀವು ತಿಳ್ಕೊಳ್ಬೇಕು, ಆಯ್ತಾ. ಸೊ ಮೊದಲನೇದಾಗಿ trigonometric ratios. Today we will discuss the concept of this trigonometric ratios. Okay, so ಇಷ್ಟು ಬೇಸಿಕ್ ಗಳು. ಈ ಟ್ರಿಗ್ನೋಮೆಟ್ರಿ ಅನ್ನೋದು ಏನಂತ ಗೊತ್ತಾಯ್ತು. ಸೊ ಏನ್ ಹೇಳುತ್ತೆ, ಟ್ರಿಗ್ನೋಮೆಟ್ರಿ ಇಸ್ ದಿ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಅಂಡ್ ದಿ ಆಂಗಲ್ ಆಫ್ ಎ ಟ್ರಯಾಂಗಲ್. ಅಂಡ್ ಟ್ರಿಗ್ನೋಮೆಟ್ರಿಯಲ್ಲಿ ಯಾವಾಗ್ಲೂ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನೇ ಬಳಸ್ಕೋತೀವಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲೇ ನೀವು ಈಗಾಗಲೇ ರಿಯಲ್ ವರ್ಡ್ ಪ್ರಾಬ್ಲಮ್ಸ್ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರಿ ಅಲ್ವಾ. ಸೊ ಇಲ್ಲಿ ರೈಟ್ ಆಂಗಲ್ ಫಾರ್ಮ್ ಆಗುತ್ತೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಆಂಗಲ್ಸ್ ಅಂಡ್ ಸೈಡ್ಸ್ ಇವುಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇವುಗಳ ಅಳತೆಗಳನ್ನ ತಿಳ್ಕೊಳ್ಳಿಕ್ ಹೊರಟಿದೀವಿ. ಸೊ ಇವುಗಳಲ್ಲಿ ಮೊದಲನೇ ಕಾನ್ಸೆಪ್ಟ್ ಏನಾಗುತ್ತೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನೋಡ್ತಾ ಹೋದ್ರೆ, ಸೊ ಮೊದಲನೇದಾಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ವಾ ಕಾನ್ಸೆಪ್ಟ್. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿ ಅನ್ನೋದು ನಿಮ್ಗೆ ಏನಂತ ಗೊತ್ತಾಯ್ತು ಅಲ್ವಾ. ಸೊ ಟ್ರೈ, ಸೊ 3 ಸೈಡ್ಸ್, ಟ್ರೈ ಗೋನೋ ಮತ್ತೆ 3 ಬಾಹುಗಳ ಅಳತೆಗಳು ಮತ್ತು ಅವುಗಳ ಕೋನಗಳನ್ನ, ಅವುಗಳ ರಿಲೇಶನ್ಶಿಪ್, ಸೊ ಅವುಗಳ ಸಂಬಂಧಗಳನ್ನ ತಿಳ್ಕೊಳ್ಳೋದು ಏನಾಯ್ತು, ಟ್ರಿಗ್ನೋಮೆಟ್ರಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ರೇಷಿಯೋಸ್ ಅನ್ನೋದು ಬಂದಿದೆ ಅಲ್ವಾ. ಈಗಾಗಲೇ ನೀವು ರೇಷಿಯೋಸ್ ಅನ್ನ ಕಲ್ತ್ಬಿಟ್ಟಿದ್ದೀರಾ. ಸೊ ರೇಷಿಯೋಸ್ ಏನ್ ಹೇಳುತ್ತೆ, ವಿಚ್ ಈಸ್ ದಿ ಕಂಪ್ಯಾರಿಸನ್ ಆಫ್ 2 ಕ್ವಾಂಟಿಟೀಸ್ ವಿತ್ ದಿ ಸೇಮ್ ಯೂನಿಟ್ಸ್ ಅಲ್ವಾ. ಸೊ ಇಲ್ಲಿ 2 ಕ್ವಾಂಟಿಟೀಸ್ ಅನ್ನ ಕಂಪೇರ್ ಮಾಡೋದು, ಅದು ಹೇಗಿರ್ಬೇಕು, ಸೇಮ್ ಇರಬೇಕು. ಸೇಮ್ ಆಗಿರೋದನ್ನ ಕ್ವಾಂಟಿಟೀಸ್ ಗಳನ್ನ ಏನ್ ಮಾಡೋದು, ಕಂಪೇರ್ ಮಾಡೋದು. ಒಂದೇ ಘಟಕದೊಂದಿಗೆ 2 ಪ್ರಮಾಣಗಳನ್ನ ಹೋಲಿಕೆ ಮಾಡೋದನ್ನ ಏನಂತ ಹೇಳ್ತೇವೆ, ನಾವು ರೇಷಿಯೋಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಹೇಳ್ಬೇಕು. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ನೋಡಿ, ABC ಅನ್ನೋದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಳ್ತೇನೆ. ಸೊ ಇವುಗಳ ರೇಷಿಯೋಸ್ ಅನ್ನ ಹೇಳ್ಬೇಕಲ್ವಾ. ಸೊ ABC ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಬಿ ಅನ್ನೋದು ಏನಾಯ್ತು, ಒಂದು 90 ಡಿಗ್ರಿ ಅಲ್ವಾ. ಸೊ 90 ಡಿಗ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಇಲ್ಲಿ ಆಂಗಲ್ ಬಿ ಏನಿದೆ 90 ಡಿಗ್ರಿ ಇದೆ. ಸೊ ಇಲ್ಲಿ ಸಿ ಮತ್ತು ಎ ಗಳು ಏನಾಗಿದೆ, ಅಕ್ಯೂಟ್ ಆಂಗಲ್. ಸೊ ಬಿಲೋ 90 ಡಿಗ್ರಿ ಇರತ್ತೆ ಅಂತ ಗೊತ್ತಾಯ್ತು. ಹಾಗೆ ನಾವಿಲ್ಲಿ ಇದರ ರೇಷಿಯೋಸ್ ಅನ್ನ ಹುಡುಕ್ಬೇಕು. ಸೊ ಇಲ್ಲೊಂದು ಟರ್ಮ್ ಅನ್ನ ಯೂಸ್ ಮಾಡ್ತೇನೆ. ಸೊ ಥೀಟಾ. ಓಕೆ, ಸೊ ಇದನ್ನ ಥೀಟಾ ಅಂತ ಹೇಳ್ತೇವೆ. ಸೊ ಈ ಮೊದಲನೇದಾಗಿ ಕೇಳ್ತಾ ಇರೋದು ಈ ವರ್ಡ್. ಸೊ ಥೀಟಾ ಅಂದ್ರೆ ಏನಾಯ್ತು, ಇದು ಒಂದು ಆಂಗಲ್ ಮೆಜರ್ ಅನ್ನ ಡಿನೋಟ್ ಮಾಡತ್ತೆ. ಓಕೆ, ಸೊ ಇಲ್ಲಿ ಜನರಲ್ ಆಗಿ ಥೀಟಾ ಅಂತ ಹೇಳ್ತೇವೆ. ನೋಡಿ ಹೇಗ್ ಬರೀತಾರೆ, ಥೀಟಾ ಅಲ್ವಾ. ಸೊ ಇದನ್ನ ಥೀಟಾ ಅಂತ ಹೇಳ್ತೇವೆ. ಓಕೆ, ಸೊ ಈಗ ನಾನೇನ್ ಮಾಡ್ತೇನೆ, ವಿಚ್ ಇಸ್ ದಿ ಆಂಗಲ್ ಮೆಜರ್ ಅಲ್ವಾ. ಸೊ ಇಲ್ಲಿ ಆಂಗಲ್ ಎ. ಸೊ ಈ ಎ ಅಲ್ಲಿ ಇಲ್ಲಿ ಥೀಟಾನ ಬರೀತೇನೆ ನಾನು. ಸೊ ದಿಸ್ ಆಂಗಲ್ ಥೀಟಾ ಅಂತ ಇಲ್ಲಿ ಡಿನೋಟ್ ಮಾಡ್ತೇನೆ. ಸೊ ಹಾಗಾದ್ರೆ ಈ ಒಂದು ಥೀಟಾಗೆ ಅಪೋಸಿಟ್ ಆಗಿರೋದು ಏನಿದೆ, ಯಾವ ಸೈಡ್ ಬರುತ್ತೆ, BC ಬರುತ್ತೆ ಅಲ್ವಾ. ಸೊ BC ಏನಾಗಿದೆ, ಥೀಟಾಗೆ ಅಪೋಸಿಟ್ ಸೈಡ್ ಅಂತ ಹೇಳ್ತೇವೆ. ಹಾಗಾದ್ರೆ ನಾವೇನ್ ಹೇಳ್ಬೋದು ಇಲ್ಲಿ, ಸೊ BC ಇಸ್ ದಿ ಅಪೋಸಿಟ್ ಸೈಡ್ ಆಫ್ ಥೀಟಾ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನೀವು ಥೀಟಾ ಬದಲು ಆಂಗಲ್ ಎ ಅಂತ ಕೂಡ ಹೇಳ್ಬೋದು. ಸೊ ಆಂಗಲ್ ಎಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು,
ಬಿ ಸಿ ಆಯ್ತು ಅಲ್ವಾ. ಹಾಗಾದ್ರೆ ಬಿ ಸಿ ಏನಾಯ್ತು, ಅಪೋಸಿಟ್ ಸೈಡ್ ಆಫ್ ಆಂಗಲ್ ಎ, ಆರ್ ಬಿ ಸಿ ಇಸ್ ದ ಅಪೋಸಿಟ್ ಸೈಡ್ ಆಫ್ ಆಂಗಲ್ ಥೀಟಾ. ಸೊ ಇಲ್ಲಿ ಏನ್ ಮಾಡ್ತೇನೆ ನಾನು, ಬಿ ಸಿ ಏನಾಯ್ತು, ಅಪೋಸಿಟ್ ಸೈಡ್ ಅಂತ ಬರೀತೇನೆ ನಾನು. ಸೊ ಇದನ್ನ ಒಂದು ಹೆಸರಿಸ್ತಾ ಇದ್ದೇನೆ, ಅಪೋಸಿಟ್ ಸೈಡ್. ಓಕೆ, ಸೊ ಇದನ್ನ ಓ ಅಂತ ಡಿನೋಟ್ ಮಾಡ್ತಾರೆ. ಕನ್ನಡದಲ್ಲಿ ಇದನ್ನ ಅಭಿಮುಖ ಬಾಹು ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಟರ್ಮ್ ಥೀಟಾಗೆ ಅಡ್ಜಸೆಂಟ್ ಆಗಿರೋ ಸೈಡ್ ಅನ್ನ ಯಾವ್ದಂತ ಹೇಳ್ಬೋದು, ಇಲ್ಲಿ ಬಿ ಎ ಅಲ್ವಾ. ಸೊ ಬಿ ಎ ಏನಾಗಿದೆ, ಈ ಥೀಟಾದ ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೇವೆ. ಹಾಗಾದ್ರೆ ಹಿಯರ್ ಬಿ ಎ ಇಸ್ ದಿ ಅಡ್ಜಸೆಂಟ್ ಸೈಡ್ ಆಫ್ ಥೀಟಾ, ಆರ್ ಬಿ ಎ ಇಸ್ ದಿ ಅಡ್ಜಸೆಂಟ್ ಆಂಗಲ್ ಆಫ್ ಎ ಅಂತ ಹೇಳ್ತೇವೆ. ಸೊ ಇದು ಬಿ ಎ ಅನ್ನ ಏನ್ ಬರೀತೇನೆ ನಾನು, ಅಡ್ಜಸೆಂಟ್ ಸೈಡ್ ಅಂತ ಡಿನೋಟ್ ಮಾಡ್ತೇನೆ, adjacent side. ಓಕೆ, ಸೊ ಇದನ್ನ ಶಾರ್ಟ್ ಆಗಿ ಎ ಅಂತ ಡಿನೋಟ್ ಮಾಡ್ತೇನೆ. ಸೊ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ, ಸೊ ಇಲ್ಲಿ ಎ ಸಿ ಏನಾಗಿದೆ, ಯಾವಾಗ್ಲೂ ಬಿ ಸಿ ಮತ್ತು ಎ ಬಿ ಗಿಂತ ಇವುಗಳ ಅಳತೆ ಯಾವಾಗ್ಲೂ ದೊಡ್ಡದಾಗಿರುತ್ತೆ. ಇದನ್ನ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ ಅಲ್ವಾ. ಸೊ ಇದನ್ನ ವಿಕರ್ಣ ಅಂತ ಹೇಳ್ತೇವೆ. ಯಾವಾಗ್ಲೂ ಇದು ರೈಟ್ ಆಂಗಲಿನ ಅಪೋಸಿಟ್ ಸೈಡ್ ಇರುತ್ತೆ. ಸೊ ಈ ಒಂದು ಆಂಗಲ್ ಬಿ ಅನ್ನ ಅಪೋಸಿಟ್ ಸೈಡ್ ಅನ್ನ ಏನಂತ ಹೇಳ್ತೇವೆ ನಾವು, ಹೈಪೋಟೆನ್ಯೂಸ್ ಅಂತ ಕರಿತೇವೆ. ಸೊ ಇದೇನಾಯ್ತು, ಹೈಪೋಟೆನ್ಯೂಸ್. ಸೊ ಹೈಪೋಟೆನ್ಯೂಸ್. ಓಕೆ, ಸೊ ಇಷ್ಟು ಗೊತ್ತಾಯ್ತು ನಿಮ್ಗೆ. ಇಲ್ಲಿ ಆಂಗಲ್ ಥೀಟಾಗೆ ಅಪೋಸಿಟ್ ಆಗಿರೋ ಸೈಡ್ ಏನಾಗುತ್ತೆ, ಬಿ ಸಿ, ಅಂಡ್ ಆಂಗಲ್ ಥೀಟಾಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಯ್ತು, ಎ ಬಿ ಆಯ್ತು. ಸೊ ಇಲ್ಲಿ ಎ ಸಿ ಏನಾಯ್ತು, ಹೈಪೋಟೆನ್ಯೂಸ್. ಸೊ ರೈಟ್ ಆಂಗಲ್ ಟ್ರಯಾಂಗಲಿನ ಎದುರಿನ ಬಾಹು ಅಂತ ಹೇಳಿದ್ವಿ. ಸಪೋಸ್ ಇಲ್ಲಿ ಇನ್ನೊಂದು ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ. ಸೊ ಇದು ಕೂಡ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಥೀಟಾವನ್ನ ನಾನು ಸಿ ಅಲ್ಲಿ ಥೀಟಾವನ್ನ ಗುರುತಿಸ್ತೇನೆ. ಸೊ ಆಂಗಲ್ ಸಿ ಅಥವಾ ಈ ಥೀಟಾವನ್ನ ಈ ಆಂಗಲ್ಗೆ ಗುರುತಿಸ್ತೇನೆ. ಸೊ ಆಗ ಈ ಥೀಟಾಗೆ ಅಪೋಸಿಟ್ ಆಗಿರೋ ಸೈಡ್ ಯಾವ್ದಾಗತ್ತೆ ಹೇಳಿ, ಎ ಬಿ ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಎ ಬಿ ಏನಾಯ್ತು, ಅಪೋಸಿಟ್ ಸೈಡ್ ಆಫ್ ದಿ ಆಂಗಲ್ ಥೀಟಾ ಆಗತ್ತೆ. ಸೊ ಇದೇನಾಯ್ತು, ಹಾಗಾದ್ರೆ ಈ ಒಂದು ಡಯಾಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಯಾವ್ದಾಯ್ತು, ಥೀಟಾಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು, ಎ ಬಿ ಆಯ್ತು. ಓಕೆ, ಸೊ ಅದೇ ರೀತಿ ಥೀಟಾಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ ಹೇಳಿ, ಬಿ ಸಿ ಏನಾಗತ್ತೆ, ಈ ಥೀಟಾಗೆ ಅಡ್ಜಸೆಂಟ್ ಸೈಡ್ ಆಗತ್ತೆ. ಹಾಗಾದ್ರೆ ಬಿ ಸಿ ಏನಾಯ್ತು, ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೇವೆ ನಾವು, ಅಡ್ಜಸೆಂಟ್ ಸೈಡ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆಂಗಲ್ 90 ಡಿಗ್ರಿಗೆ ಅಪೋಸಿಟ್ ಆಗಿರೋದು ಯಾವಾಗ್ಲೂ ಏನಾಗಿರುತ್ತೆ, ಇದರ ಪ್ಲೇಸ್ ಯಾವಾಗ್ಲೂ ಚೇಂಜ್ ಆಗೋದಿಲ್ಲ. ಸೊ ಆದ್ರೆ ಆಂಗಲ್ ಬಿ ಗೆ ಅಪೋಸಿಟ್ ಆಗಿರೋದು ಯಾವ್ದಾಯ್ತು, ಎ ಸಿ ಏನಾಯ್ತು, ಹೈಪೋಟೆನ್ಯೂಸ್ ಆಗತ್ತೆ. ಓಕೆ, ಸೊ ಇವು ಇಷ್ಟು ಬೇಸಿಕ್ಸ್ ಗಳು ಗೊತ್ತಾಯ್ತು ನಿಮ್ಗೆ. ಸೊ ಒಂದು ಯಾವಾಗ್ಲೂ ಇಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಯಾವಾಗ್ಲೂ ನಾವೇನ್ ಮಾಡ್ತೀವಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಮೆಜರ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಮ್ಗೆ ಯಾವ್ಯಾವ ಸೈಡಿಗೆ ಏನ್ ಹೇಳ್ತೇವೆ. ಸೊ ಆಂಗಲ್ ಥೀಟಾ ಯಾವ ಒಂದು ಪ್ಲೇಸ್ ಅಲ್ಲಿ ಇದ್ದಾಗ ಅದರ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಹೈಪೋಟೆನ್ಯೂಸ್ ಸೈಡ್ ಯಾವ್ದಾಗತ್ತೆ ಅನ್ನೋದು ಗೊತ್ತಾಯ್ತು. ಸೊ ಈಗ ನಿಮ್ಗೆ ರೇಷಿಯೋಸ್ ಅಲ್ವಾ. ಸೊ ಇಲ್ಲಿ ರೇಷಿಯೋಗಳು ಹೇಗಿರುತ್ತೆ ಹೇಳಿ, ವಿಚ್ ಇಸ್ ದಿ ಕಂಪ್ಯಾರಿಸನ್ ಆಫ್ ಅಲ್ವಾ ವಿತ್ ದಿ ಸೇಮ್ ಯೂನಿಟ್ಸ್. ಓಕೆ, ಸೊ ಎರಡು ಕ್ವಾಂಟಿಟಿಗಳು ಸೇಮ್ ಇದ್ರೆ, ಯೂನಿಟ್ ಸೇಮ್ ಇದ್ರೆ ಮಾತ್ರ ಅದನ್ನ ಅವುಗಳ ಅನುಪಾತಗಳನ್ನ ಬರೆಯಲು ಸಾಧ್ಯ ಇದೆ. ಹಾಗಾದ್ರೆ ಈ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನೋಡಿ, ಬಿ ಸಿ ಸೈಡು ಮತ್ತೆ ಎ ಬಿ ಸೈಡು, ಸೊ ಇವುಗಳ ಏನಿದೆ, ಇವುಗಳು ಎರಡು ಸೈಡ್ಸ್ ಅಲ್ವಾ. ಸೊ ಇಲ್ಲಿ ಬಿ ಸಿ ಅನ್ನ 7 ಸೆಂಟಿಮೀಟರ್ ಅಂತ ತಗೊಂಡ್ರೆ, ಬಿ ಎ ಕೂಡ ಏನಾಗಿರುತ್ತೆ, 7 ಸೆಂಟಿಮೀಟರ್ ಇರುತ್ತೆ. ಸೊ ಅದೇ ರೀತಿ ಎ ಸಿ ಕೂಡ ಏನಾಗಿರುತ್ತೆ, 4 ಸೆಂಟಿಮೀಟರ್. ಫಾರ್ ಎಕ್ಸಾಂಪಲ್ ಇದು 6 ಸೆಂಟಿಮೀಟರ್ ಇದ್ರೆ, ಸೊ ಇವುಗಳೆಲ್ಲ ಏನಾಯ್ತು, ಸೆಂಟಿಮೀಟರ್ ಗಳಲ್ಲೇ ಇರುತ್ತೆ. ಸೊ ಇದ್ರ ಕ್ವಾಂಟಿಟಿ ಯೂನಿಟ್ಸ್ ಏನಾಗಿರುತ್ತೆ, ಎಲ್ಲರದು ಸೇಮ್ ಆಗಿರುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಇನ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ವಿ ಕ್ಯಾನ್ ರೈಟ್ ದಿ ರೇಷಿಯೋಸ್. ಸೊ ಇವುಗಳ ಅನುಪಾತಗಳನ್ನ ನಾವು ಬರೀಬಹುದು. ಹಾಗಾದ್ರೆ ಈ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಸೊ ಇಲ್ಲಿ ಯಾವ ಯಾವ ರೀತಿಯ ಅನುಪಾತಗಳನ್ನ ಬರೆಯಲು ಸಾಧ್ಯವಿದೆ ನೋಡಿ. ಮೊದಲನೇ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಟೇಕ್ ದಿಸ್ ಡಯಾಗ್ರಾಮ್. ಸೊ ಇಲ್ಲಿ ಥೀಟಾವನ್ನ, ಇಲ್ಲಿ ಆಂಗಲ್ ಎ ಅಲ್ಲಿ ಥೀಟಾವನ್ನ ತಗೊಂಡಿದೀವಿ. ಸೊ ಹಾಗಾದ್ರೆ ಇಲ್ಲಿ ನಾವು ಎಷ್ಟು ರೀತಿಯ ಸೈಡ್ಸ್ ಪ್ರಪೋರ್ಷನ್ ಅನ್ನ ಬರೆಯಲು ಸಾಧ್ಯವಿದೆ ನೋಡಿ. ಮೊದಲನೇದಾಗಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬರೀಬಹುದಲ್ವಾ. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಬರೀಬಹುದು. ಇದು ಕೂಡ ಸೆಂಟಿಮೀಟರ್, ಇದು ಕೂಡ ಸೆಂಟಿಮೀಟರ್. ಸಪೋಸ್ ಮೀಟರ್ ಅಲ್ಲಿ ತಗೊಂಡ್ರೆ ಬಿ ಸಿ ಮೀಟರ್ ಅಲ್ಲಿ ಇದ್ರೆ ಎ ಸಿ ಕೂಡ ಏನಾಗಿರುತ್ತೆ, ಮೀಟರ್ ಅಲ್ಲೇ ಇರುತ್ತೆ. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬರೀಬಹುದು. ಸೊ ಅದೇ ರೀತಿ
AB ಡಿವೈಡೆಡ್ ಬೈ AC ಅಂತ ಬರಿಬಹುದು. ಸೊ ಈ ರೇಷಿಯೋ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿ BC ಡಿವೈಡೆಡ್ ಬೈ AB ಅಂತ ಬರಿಬಹುದು. ಸೊ ಅದೇ ರೀತಿ ಇನ್ ಮತ್ತೆ ಯಾವ ಚಾನ್ಸಸ್ ಇದೆ? ಸೊ ಇದರ ವಿಲೋಮಾಂಶವನ್ನ ಬೇಕಾದ್ರೂ ತಗೊಳ್ಬಹುದು. ಸೊ BC ಡಿವೈಡೆಡ್ ಬೈ AC ಆರ್ AC ಡಿವೈಡೆಡ್ ಬೈ BC ಅಂಡ್ AB ಡಿವೈಡೆಡ್ ಬೈ AC ಬಂದ್ರೆ ಸೊ ಅದೇ ರೀತಿ AC ಡಿವೈಡೆಡ್ ಬೈ AB ಯ ರೇಷಿಯೋನು ಕೂಡ ತಗೊಳ್ಬಹುದು. AC ಡಿವೈಡೆಡ್ ಬೈ AB ಆಲ್ಸೋ BC ಡಿವೈಡೆಡ್ ಬೈ AB ಆದ್ರೆ ಸೊ ಇದರ ವಿಲೋಮ. ಸೊ ಏನಾಗುತ್ತೆ? ಇದು AB ಡಿವೈಡೆಡ್ ಬೈ BC ಅಂತ ಬರೀಬಹುದು. ಸೊ ಈ ಒಂದು ಟ್ರಿಗ್ನೋಮೆಟ್ರಿಕ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೊ ಈ 6 ರೀತಿಯ ಅನುಪಾತಗಳನ್ನ ಬರೆಯೋಕೆ ಸಾಧ್ಯ ಇದೆ. ಹಾಗಾದ್ರೆ ನೋಡಿ, ನಿಮ್ಗೆ ಕಾಮನ್ ಆಗಿ ಸ್ಕೂಲ್ಸ್ ಅಲ್ಲೆಲ್ಲ ನೋಡಿ, ಪ್ರತಿಯೊಂದು ವ್ಯಕ್ತಿಗಳಿಗೂ ಒಂದೊಂದು ಹೆಸರು ಇರುತ್ತೆ ಅಲ್ವಾ? ಸೊ ಹಾಗೆ ಕೂಡ ನಮ್ಮ ಮ್ಯಾಥಮೆಟಿಷಿಯನ್ ಏನ್ ಮಾಡಿದ್ದಾರೆ, ಪ್ರತಿಯೊಂದು ಅನುಪಾತಗಳಿಗೂ ಪ್ರತಿಯೊಂದು ರೇಷಿಯೋಗೂ ಒಂದೊಂದು ಹೆಸರುಗಳನ್ನ ಗುರುತಿಸಿದ್ದಾರೆ ಅವರು. ಸೊ ಈ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ಅದಕ್ಕೊಂದು ಹೆಸರನ್ನ ಕೊಟ್ಟಿದ್ದಾರೆ. ಅದೇ ರೀತಿ AB ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್, ಅದೇ ರೀತಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಇವುಗಳಿಗೆಲ್ಲ ಏನ್ ಮಾಡಿದ್ದಾರೆ, ಒಂದೊಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ, ಫಾರ್ ಎಕ್ಸಾಂಪಲ್, ಸೊ ಇನ್ ಎ ಟ್ರಯಾಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಎ ಆಂಗಲ್ A ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ನೋಡಿ, ಇಲ್ಲಿ ನಿಮ್ಗೆ ಈ ಒಂದು ಸೈಡ್ಸ್ ಗಳು ಥೀಟಾಗಳು ಆಂಗಲ್ ಎ ದಲ್ಲಿ ಇದ್ದಾಗ ಅಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು, ಹೈಪೋಟೆನ್ಯೂಸ್ ಯಾವುದು. ಸೊ ಈ ಒಂದು ಬೇಸಿಕ್ಸ್ ಗಳನ್ನ ತಿಳ್ಕೊಂಡ್ರಿ. ಅದೇ ರೀತಿ ರೇಷಿಯೋಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ. ಅದೇ ರೀತಿ ಎಷ್ಟು ರೀತಿಯ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಎಷ್ಟು ರೀತಿಯ ರೇಷಿಯೋಸ್ ಗಳನ್ನ ಬರಿಬಹುದು ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗೆ ಆ ಒಂದು ಪ್ರತಿಯೊಂದು ರೇಷಿಯೋಗೂ ಅವರು ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ. ಸೊ ಏನನ್ನ ಅದನ್ನ ಡಿನೋಟ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ ಇಲ್ಲಿ ಆಂಗಲ್ A, ಸೊ ಥೀಟಾ ಬದಲು ಏನ್ ಮಾಡಿದ್ದಾರೆ, ಆಂಗಲ್ A ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಆಂಗಲ್ A ಗೆ ಅಪೋಸಿಟ್ ಸೈಡ್ ಏನಾಯ್ತು, BC ಆಯ್ತು ಅಲ್ವಾ? ಸೊ ಅದರ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, AB ಆಗತ್ತೆ. ಅದೇ ರೀತಿ 90 ಡಿಗ್ರಿಗೆ ಅಪೋಸಿಟ್ ಆಗಿರೋದು ಯಾವಾಗ್ಲೂ ಏನಾಗಿರುತ್ತೆ, ಹೈಪೋಟೆನ್ಯೂಸ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು BC ಡಿವೈಡೆಡ್ ಬೈ AC ಅನ್ನ ತಗೊಂಡಾಗ ಸೊ ಸೈಡ್ ಅಪೋಸಿಟ್ ಟು ಆಂಗಲ್ A. ಸೊ ಇಲ್ಲಿ ನೋಡಿ, ಸೈಡ್ A ಗೆ ಅಪೋಸಿಟ್ ಆಗಿರೋದು ಯಾವ್ದಾಯ್ತು, BC ಆಯ್ತಲ್ವಾ? ಸೊ BC ಡಿವೈಡೆಡ್ ಬೈ AC ಹೈಪೋಟೆನ್ಯೂಸ್. ಸೊ BC ಡಿವೈಡೆಡ್ ಬೈ AC ಅನ್ನ ಸೈನ್ ಆಫ್ ಆಂಗಲ್ A ಅಂತ ಹೇಳ್ತೇವೆ. ಸೊ ನಿಮ್ಗೆ ಸೈನ್ ಅನ್ನೋದು ಬಂತು ಅಂದ್ರೆ, ಸೈನ್ ಅಂದ್ರೆ ಏನು, ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದನ್ನ ನೀವು ತಲೆಯಲ್ಲಿ ಇಟ್ಕೊಬಿಡ್ಬೇಕು. ಓಕೆ, ಸೊ ಏನ್ ಹೇಳತ್ತಿದ್ದು, ಸೈಡ್ ಅಪೋಸಿಟ್ ಆಫ್ ಆಂಗಲ್ A ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಓಕೆ, ಸೊ ಅದೇ ರೀತಿ ನೋಡಿ, ಒಂದು ಅನುಪಾತವನ್ನ ಹೇಳ್ವಿ. ಟೋಟಲ್ ಎಷ್ಟಿದೆ, 6 ಅನುಪಾತಗಳಿದೆ ಅಲ್ವಾ? ಸೊ 6 ರೇಷಿಯೋಸ್ ಇದೆ. ಅದಕ್ಕಿಂತ ಜಾಸ್ತಿ ಯಾವ್ದಾದ್ರು ಬರೋ ಚಾನ್ಸಸ್ ಇದೆಯಾ? ಡೆಫಿನೆಟ್ಲಿ ಇಲ್ಲ. ಅದ್ಬಿಟ್ಟು ಬೇರೆ ಯಾವ ಅನುಪಾತಗಳನ್ನ ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ನೋಡಿ, ಸೈಡ್ ಅಡ್ಜಸೆಂಟ್ ಟು ಆಂಗಲ್ A ಡಿವೈಡೆಡ್ ಬೈ ಸೈಡ್ ಅಡ್ಜಸೆಂಟ್ ಹೈಪೋಟೆನ್ಯೂಸ್. ಸೊ ಸೈಡ್ ಅಡ್ಜಸೆಂಟ್ ಟು ಆಂಗಲ್ A ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಇದು ಏನಾಯ್ತು, AB ಸೈಡ್ ಡಿವೈಡೆಡ್ ಬೈ AC ಸೈಡ್. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಕಾಸ್ ಆಫ್ ಆಂಗಲ್ A ಅಂತ ಹೇಳ್ತೇವೆ. ಸೊ ನೋಡಿ, ಪ್ರತಿಯೊಬ್ಬರಿಗೂ ಈಗ ನಿಮ್ಗೆ ಎಲ್ಲರಿಗೂ ಒಂದೊಂದು ಹೆಸರಿದೆ ಅಲ್ವಾ? ಸೊ ಒಬ್ಬರ ಹೆಸರು ಇನ್ನೊಬ್ಬರ ಹೆಸರು ಸೇಮ್ ಇರುತ್ತಾ? ಸೊ ಹಿಂಗೆ ಒಬ್ಬೊಬ್ರ ಕ್ಯಾರೆಕ್ಟರ್ ಬೇರೆ ಬೇರೆನೆ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರು ಅಂತ ಸೂಚಿಸ್ತೇವೆ. ಹಾಗೆ ಸೊ ಇವುಗಳ ಅನುಪಾತಗಳು, ಇವುಗಳ ರೇಷಿಯೋಸ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ, ಇದಕ್ಕೊಂದು ನಾಮ ಹೆಸರನ್ನ ಕೊಟ್ಟಿದ್ದೇವೆ. ಸೊ ಕಾಸ್ ಆಫ್ ಆಂಗಲ್ A ಆಗತ್ತೆ. ಸೊ ಅದೇ ರೀತಿ ಆಂಗಲ್ BC, ದ ಸೈಡ್ BC ಡಿವೈಡೆಡ್ ಬೈ ಸೈಡ್ AB. ಸೊ ಇದೇನಾಯ್ತು, ಸೈಡ್ ಆಫ್ ಅಪೋಸಿಟ್ ಟು ಆಂಗಲ್ A. ಸೊ ಇಲ್ಲಿ BC ಅನ್ನೋದೇನಾಯ್ತು, ಆಂಗಲ್ A ಗೆ ಅಪೋಸಿಟ್ ಆಯ್ತಲ್ವಾ? ಸೊ ಸೈಡ್ ಅಪೋಸಿಟ್ ಟು ಆಂಗಲ್ A ಡಿವೈಡೆಡ್ ಬೈ ಸೈಡ್ ಅಡ್ಜಸೆಂಟ್ ಟು ಆಂಗಲ್ A. ಸೊ BC ಡಿವೈಡೆಡ್ ಬೈ AB. ಸೊ ಇದನ್ನ ಏನಂತ ಹೇಳ್ತೇವೆ, ಟ್ಯಾನ್ ಆಫ್ ಆಂಗಲ್ A ಅಂತ ಹೇಳ್ತೇವೆ. ಹಾಗಾದ್ರೆ ನಿಮ್ಗೆ ಇಲ್ಲಿ ಸೈನ್ ಅಂತ ಬಂದಾಗ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಕಾಸ್ ಅಂತ ಬಂದಾಗ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್, ಟ್ಯಾನ್ ಬಂದಾಗ ಸೈಡ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಓಕೆ, ಸೊ 3 ಪ್ರಪೋರ್ಷನ್ ತಿಳ್ಕೊಂಡ್ರಿ. ಸೊ ಈಗ ಮತ್ತಿನ್ನೇನ್ ಮಾಡ್ಲಿಕ್ಕೆ ಸಾಧ್ಯ, AC ಡಿವೈಡೆಡ್ ಬೈ BC ಆಗತ್ತೆ. ಅದೇ ರೀತಿ
AC ಡಿವೈಡೆಡ್ ಬೈ AB ಆಗತ್ತೆ, ಇಲ್ಲ ಅಂದ್ರೆ AB ಡಿವೈಡೆಡ್ ಬೈ BC ಆಗತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಇದನ್ನ ಏನಂತ ಹೇಳ್ತೇವೆ, ಹೈಪೋಟೆನ್ಯೂಸ್. ಸೊ ಇಲ್ಲಿ ಏನಾಯ್ತು, AC ಡಿವೈಡೆಡ್ ಬೈ AB ಆಗಿದ್ದು ಸೈನ್ A ಆದ್ರೆ, ಸೊ AC ಡಿವೈಡೆಡ್ ಬೈ BC ಆಗಿದೆ ಏನಾಗುತ್ತೆ, ವಿಚ್ ಇಸ್ ದಿ ಇನ್ವರ್ಸ್ ಆಫ್ ಸೈನ್. ಸೊ ಇದೇನಾಯ್ತು, ಇನ್ವರ್ಸ್ ಆಫ್ ಸೈನ್ ಆಯ್ತು. ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಟು ಆಂಗಲ್ A ಅಲ್ವಾ. ಸೊ ವಿಚ್ ಇಸ್ ದಿ ಇನ್ವರ್ಸ್ ಆಫ್ ದಿಸ್ ಸೈನ್ A. ಸೊ ಇನ್ವರ್ಸ್ ಆಫ್ ಸೈನ್ A ಅನ್ನ ಏನಂತ ಹೇಳ್ತೇವೆ ನಾವು, ಕೋಸಿಕ್ಯಾಂಟ್ ಆಫ್ ಆಂಗಲ್ A ಅಂತ ಹೇಳ್ತೇವೆ. ಅದೇ ರೀತಿ ಇನ್ವರ್ಸ್ ಆಫ್ ಕಾಸ್ A. ಸೊ ನೋಡಿ ಇಲ್ಲಿ ನಿಮ್ ತಲೆಯಲ್ಲಿ ಇರ್ಬೇಕಾಗಿರೋದು ಇಷ್ಟೇ, ಸೈನು, ಕಾಸು, ಟ್ಯಾನು. ಸೊ ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಇವುಗಳ ಇನ್ವರ್ಸ್ ಏನಾಗತ್ತೆ, ಕೋಸಿಕ್ಯಾಂಟ್ A, ಸಿಕ್ಯಾಂಟ್ A ಮತ್ತು ಕೋಟ್ಯಾಂಜೆಂಟ್ A ಅಂತ ಆಗತ್ತೆ. ನೋಡಿ ಇಲ್ಲಿ BC ಡಿವೈಡೆಡ್ ಬೈ AC ಏನಾಗತ್ತೆ, ಸೈನ್ A ಆಗತ್ತೆ. ಸೊ ಇದರ ಇನ್ವರ್ಸ್ ದ ಇನ್ವರ್ಸ್ ಆಫ್ ದ ಸೈನ್ A ಏನಾಗತ್ತೆ, AC ಡಿವೈಡೆಡ್ ಬೈ BC ಆಗತ್ತೆ. ಸೊ ದಿಸ್ AC ಡಿವೈಡೆಡ್ ಬೈ BC ಸೈಡ್ ದ ರೇಷಿಯೋ ಇಸ್ ಕೋಸಿಕ್ಯಾಂಟ್ A ಆಗತ್ತೆ. ಅದೇ ರೀತಿ ದ hypotenuse divided by adjacent side. So this is the inverse of cos A ಆಗತ್ತೆ ಅಲ್ವಾ. ಸೊ 1 divided by cos of A. So cos of angle A. So ಇದೇನಾಗತ್ತೆ, AC divided by AB ಆಗತ್ತೆ, which is we call this as secant A. So cotangent of angle A, which is the, so ಇಲ್ಲಿ tan of A ಏನಾಗತ್ತೆ, side opposite to angle A divided by side adjacent to the angle A. So cotangent means which is the inverse. So side adjacent to angle A divided by ಏನಾಗತ್ತೆ, side opposite to angle A ಆಗತ್ತೆ, which is AB divided by BC. ಓಕೆ, ಸೊ ಇಷ್ಟು ಈ 6 ಓನ್ಲಿ ನೀವು 3 ನೆನ್ಪಿಟ್ಕೊಂಡ್ರೆ ಸಾಕು. ಅದರ ಇನ್ವರ್ಸ್ ಪಾರ್ಟ್ ಏನಾಗುತ್ತೆ, ಸೈನ್ ಇಂದು ಕೋಸಿಕ್ಯಾಂಟ್ ಆದ್ರೆ ಕಾಸ್ ಇಂದು ಸಿಕ್ಯಾಂಟ್ ಆಗತ್ತೆ. ಸೊ ಟ್ಯಾನ್ ಇಂದ ಏನಾಗತ್ತೆ, ಕೋಟ್ಯಾಂಜೆಂಟ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆಗೆ ನೀವಿಲ್ಲಿ ಆಂಗಲ್ ABC ಅಲ್ಲಿ ಆಂಗಲ್ C, ಸೊ ಇಲ್ಲಿ ನೀವು ಥೀಟಾ ಅನ್ನ ತಗೊಂಡ್ರೆ, ಸೊ ಆಂಗಲ್ C ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ಈ ಥೀಟಾಗೆ ಅಪೋಸಿಟ್ ಆಗಿರೋ ಸೈಡ್ ಏನಾಗಿರುತ್ತೆ, ಅಪೋಸಿಟ್ ಸೈಡ್. ಸೊ ಈ ಥೀಟಾಗೆ ಪಕ್ಕದಲ್ಲಿರೋ ಸೈಡ್ ಏನಾಗಿರುತ್ತೆ, ಅಡ್ಜಸೆಂಟ್ ಸೈಡ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಆಂಗಲ್ ದಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಪೋಸಿಟ್ ಸೈಡ್ ಬೈ ಹೈಪೋಟೆನಿಸ್ ಅಲ್ವಾ. ಸೊ ಅಪೋಸಿಟ್ ಸೈಡ್ ಬೈ ಹೈಪೋಟೆನಿಸ್. ಸೊ ಅದೇ ರೀತಿ ಕಾಸ್ ಥೀಟಾ ಏನಾಗುತ್ತೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಸೊ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಸೊ ಟ್ಯಾನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಆಗತ್ತೆ. ಸೊ ಸೈನಿನ ಇನ್ವರ್ಸ್ ಏನು, ಕೋಸಿಕ್ಯಾಂಟ್ ಥೀಟಾ. ಸೊ ಅಪೋಸಿಟ್ ಬೈ ಹೈಪೋಟೆನಿಸ್ ಇದೇನಾಗುತ್ತೆ, ಹೈಪೋಟೆನಿಸ್ ಡಿವೈಡೆಡ್ ಬೈ ಅಪೋಸಿಟ್. ಸೊ ಕಾಸ್ ಥೀಟಾದು ಇನ್ವರ್ಸ್ ಏನಾಗುತ್ತೆ, ಸಿಕ್ಯಾಂಟ್ ಆಗತ್ತೆ. ಸೊ ಸಿಕ್ಯಾಂಟ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಹೈಪೋಟೆನಿಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಟ್ಯಾನಿನ ಇನ್ವರ್ಸ್ ಏನಾಗುತ್ತೆ, ವಿಚ್ ಇಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ, ಸೊ ಟ್ಯಾನ್ ಇನ ಇನ್ವರ್ಸ್ ಏನು, cotangent of theta, which is equal to adjacent divided by opposite side ಆಗತ್ತೆ. ಸೊ ನೀವು ಈ 3 ಆಂಗಲ್ಸ್ ಗಳು, ಸೊ ಸೈನ್, ಕಾಸ್ ಮತ್ತೆ ಸೈನ್ ಥೀಟಾ, ಕೋಸಿಕ್ಯಾಂಟ್ ಥೀಟಾ ಅಂಡ್ ಸೈನ್ ಥೀಟಾ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ. ಸೊ ಇವುಗಳ ಒಂದು ರೇಷಿಯೋಸ್ ಅನ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ, ಸೊ ಇದರ ಇನ್ವರ್ಸ್, ಸೊ ಕೋಸಿಕ್ಯಾಂಟ್ ಥೀಟಾ, ಸಿಕ್ಯಾಂಟ್ ಥೀಟಾ ಮತ್ತು ಕೋಟ್ಯಾಂಜೆಂಟ್ ಥೀಟಾದ ಇನ್ವರ್ಸ್ ಗಳನ್ನ ಆರಾಮಾಗಿ ನೆನ್ಪು ಮಾಡ್ಕೋಬಹುದು. ಸೊ ಈ ಒಂದು ಬೇಸಿಕ್ಸ್ ಗಳು ನಿಮ್ಗೆ ಅರ್ಥ ಆದ್ರೆ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಇನ್ನೊಂದು ಚಿಕ್ಕದೊಂದು ರಿಮಾರ್ಕ್ ಇದೆ. ನೋಟ್ ದಟ್ ದ ಸಿಂಬಲ್ ಆಫ್ ಸೈನ್ ಎ is used as an abbreviation for the sign of the angle A. Sin A is not the product of sin and A. So ಇಲ್ಲಿ ನೋಡಿ, ಸೊ ಇದು ಒಂದು ಅಬ್ರಿವೇಶನ್. ಸೊ ಸೈನ್ ಎ, ಸೈನ್ ಥೀಟಾ,
ಸೈನ್ ಸಿ, ಇವುಗಳೆಲ್ಲ ಒಂದು ಅಬ್ರಿವೇಶನ್ ಫಾರ್ ದಿ ಸೈನ್ ಆಫ್ ಆಂಗಲ್ಸ್. ಸೊ ಇದೇನ ಸೈನ್ ಎದು ಪ್ರಾಡಕ್ಟ್ ಅಲ್ಲ, ಇವುಗಳು ಗುಣಲಬ್ಧಗಳು ಅಲ್ಲ. ಸೊ ಸೈನ್ ಎ ಅಂದ್ರೆ ಸೈನ್ ಮತ್ತು ಎದ ಗುಣಲಬ್ಧ ಅಲ್ಲ, ಆಯ್ತಾ. ಸೊ ಇದೇನಾಯ್ತು. ಸೊ ಅದೇ ರೀತಿ ಕಾಸ್ ಎ ಮೀನ್ಸ್ ಇಸ್ ಇಟ್ ದಿ ನಾಟ್ ದಿ ಪ್ರಾಡಕ್ಟ್ ಆಫ್ ಕಾಸ್ ಅಂಡ್ ಎ. ಸೊ ಅದೇ ರೀತಿ ಟ್ಯಾನ್ ಎ ಮೀನ್ಸ್ ಟ್ಯಾನ್ ಮತ್ತು ಎದ ಪ್ರಾಡಕ್ಟ್ ಗಳು ಅಲ್ಲ, ಆಯ್ತಾ. ಸೊ ಇದನ್ನ ಜಸ್ಟ್ ಒಂದು ಅಬ್ರಿವೇಶನ್ಸ್, ಇದೊಂದು ಸ್ಟೇಟ್ಮೆಂಟ್ ಅಷ್ಟೇ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ ಅಥವಾ ಸೈನ್ ಸಿ, ಸೈನ್ ಬಿ. ಸೊ ಈ ತರ ಇದನ್ನ ಡಿನೋಟ್ ಮಾಡ್ತೇವೆ ಅಷ್ಟೇ. ಓಕೆ, ಒಂದು ಹೆಸರು ಅಂತ ಹೇಳ್ಬೋದು. ಸೊ ನಾವೀಗ ಏನ್ ಮಾಡೋಣ, ಇದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ ಗಳನ್ನ ನೋಡೋಣ. ಸೊ ಸಿ ದ ಎಕ್ಸಾಂಪಲ್. ಗಿವನ್ ಟ್ಯಾನ್ ಎ ಇಸ್ ಈಕ್ವಲ್ ಟು 4/3. ಸೊ ಇಲ್ಲಿ ಫೈಂಡ್ ದಿ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ನಮ್ಗೆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗಳು ಗೊತ್ತಾಯ್ತು. ಈಗ ಸೈನ್ ಎ, ಕಾಸ್ ಎ, ಸಾರಿ ಇಲ್ಲಿ ಎ ಅನ್ನೋದು ಏನಾಯ್ತು, ಆಂಗಲ್ ಮೆಷರ್. ಸೊ ಈ ಆಂಗಲ್ ಎಗೆ ಅಪೋಸಿಟ್ ಆಗಿರೋ ಸೈಡು, ಎಗೆ ಅಡ್ಜಸೆಂಟ್ ಆಗಿರೋ ಸೈಡು, ಮತ್ತೆ 90 ಡಿಗ್ರಿಗೆ ಅಪೋಸಿಟ್ ಆಗಿರೋ ಸೈಡು. ಸೊ ಇವುಗಳನ್ನ ಅಬ್ಸರ್ವ್ ಮಾಡ್ಬೇಕು ಕರೆಕ್ಟ್ ಆಗಿ. ಸೊ ಇಲ್ಲಿ ಆಂಗಲ್ ಯಾವ್ದಿದೆ ಅನ್ನೋದನ್ನ ನೀವು ಮೇನ್ ಆಗಿ ನೋಡ್ಬೇಕಾಗಿರೋದು. ಸೊ ಇಲ್ಲಿ ಟ್ಯಾನ್ ಎ ಅಲ್ವಾ. ಸೊ ಟ್ಯಾನ್ ಎ ದ ಅನುಪಾತವನ್ನ, ರೇಷಿಯೋ ಅನ್ನ ಕೊಟ್ಟಿದ್ದಾರೆ. ಎಷ್ಟು? 4:3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಇಲ್ಲಿ ಆಂಗಲ್ ಎ. ಸೊ ಇಲ್ಲಿ ಆಂಗಲ್ ಎಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು? ಬಿ ಸಿ ಆಯ್ತು. ಹಾಗಾದ್ರೆ ಬಿ ಸಿ ಏನಾಯ್ತು? ಅಪೋಸಿಟ್ ಸೈಡ್. ಓಕೆ, ಸೊ ಅದೇ ರೀತಿ ಆಂಗಲ್ ಎಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಯ್ತು? ಎ ಬಿ ಆಯ್ತು. ಸೊ ಎ ಬಿ ಏನಾಯ್ತು? ಅಡ್ಜಸೆಂಟ್ ಸೈಡ್ ಅಂತ ಗೊತ್ತಾಯ್ತು. ಸೊ 90 ಡಿಗ್ರಿ ಆಂಗಲ್ ಗೆ ಅಪೋಸಿಟ್ ಆಗಿರೋದು ಏನಾಗುತ್ತೆ? ಹೈಪೋಟೆನ್ಯೂಸ್ ಆಗಿರುತ್ತೆ. ಸೊ ಇದೇನಾಯ್ತು? ಹೈಪೋಟೆನ್ಯೂಸ್. Okay, so now consider, we know that tan A. So we know that tan A is equal to 4/3 ಅಲ್ವಾ. ಸೊ ಇಲ್ಲಿ ಇವುಗಳ ಅನುಪಾತಗಳನ್ನ ಕೊಟ್ಟಿದ್ದಾರೆ. Therefore we write BC is equal to ಏನಾಯ್ತು? BC is equal to 4K. ಓಕೆ, ಇದು ಒಂದು ರೇಷಿಯೋ. ಸೊ ಇವುಗಳು ಇಷ್ಟು ಸೆಂಟಿಮೀಟರ್ ಅಂತ ಹೇಳ್ತಾ ಇಲ್ಲ, ಇವುಗಳ ಅನುಪಾತಗಳನ್ನ ಕೊಟ್ಟಿದ್ದಾರೆ ಅವರು 4/3 ಅಂತ. ಸೊ 4x ಅಂತ ತಗೋಬಹುದು, ನಾವು 4k ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ k ಅನ್ನೋದೇನಾಯ್ತು? ಒಂದು ಪಾಸಿಟಿವ್ ನಂಬರ್. ಓಕೆ, ಸೊ ಇಲ್ಲಿ ವೇರ್ k is ಪಾಸಿಟಿವ್ ನಂಬರ್. ಓಕೆ, ಸೊ ಇಲ್ಲಿ BC 4k ಇದ್ರೆ AB ಎಷ್ಟಿದೆ? 3k ಇದೆ ಅಲ್ವಾ. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 3k ಇದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಯಾವ ಸೈಡ್ ಬೇಕು? ಹೈಪೋಟೆನ್ಯೂಸ್ ಸೈಡ್ ಬೇಕು. ಸೊ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ವಿ ನೋ ದಿ ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಏನ್ ಹೇಳ್ತಾ ಇದೆ ನೋಡಿ, AC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಲ್ವಾ. ಸೊ ಹೀಗಾದ್ರೆ by using Pythagoras theorem, we have AC square is equal to AB square plus BC square ಆಗುತ್ತೆ. ಓಕೆ, ಸೊ ಇಲ್ಲಿ AB ಎಷ್ಟಿದೆ? 3 ಅಲ್ವಾ, 3k. ಸೊ 3k ಹೋಲ್ ಸ್ಕ್ವೇರ್ ಪ್ಲಸ್ BC is 4k ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, 3 3s are 9. ಸೊ 9k ಸ್ಕ್ವೇರ್ ಪ್ಲಸ್ 4 4s are 16k ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯ್ತು? 25k ಸ್ಕ್ವೇರ್ ಆಗುತ್ತೆ. ಸೊ AC ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? AC ಸ್ಕ್ವೇರ್ ಈಸ್ ಈಕ್ವಲ್ ಟು 25k ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ AC ಸ್ಕ್ವೇರ್. ಓಕೆ, ಸೊ AC ಇಸ್ ಈಕ್ವಲ್ ಟು ಏನಾಗುತ್ತೆ? 5k ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 25k ಸ್ಕ್ವೇರ್ ಇಸ್ 5 into k ಬರುತ್ತೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಹೈಪೋಟೆನ್ಯೂಸ್ ಸೈಡ್ ಕೂಡ ಗೊತ್ತಾಯ್ತು. ಎಷ್ಟು? 5k ಅಂತ ಗೊತ್ತಾಯ್ತು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೋದು? ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಹುಡುಕ್ಬೋದು. ಓಕೆ, ಸೊ ನೋಡಿ, ಮೊದಲನೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನ್ ಆಫ್ ಎ ಅಲ್ವಾ. ಸೊ ಸೈನ್ ಎ ಅಂದ್ರೆ ಏನ್ ಹೇಳುತ್ತೆ ಹೇಳಿ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಲ್ವಾ. ಸೊ
opposite side divided by hypotenuse. ಓಕೆ, ಸೊ ಯಾವುದಕ್ಕೆ ಆಂಗಲ್ ಎ ಗೆ ಅಪೋಸಿಟ್ ಆಗಿರೋ ಸೈಡ್ ಅನ್ನ ಬರಿಬೇಕು ನಾವು. ಹೈಪೋಟೆನ್ಯೂಸ್. ಓಕೆ, ಓ ಡಿವೈಡೆಡ್ ಬೈ ಎಚ್ ಅಂತ ತಗೊಳ್ತೇನೆ. ಸೊ ಇಲ್ಲಿ ಅಪೋಸಿಟ್ ಸೈಡ್, ಸೈನ್ ಎ ಗೆ ಅಪೋಸಿಟ್ ಸೈಡ್ ಯಾವ್ದಿದೆ? ಬಿ ಸಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಆಗತ್ತೆ ಅಲ್ವಾ? ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ಆಗತ್ತೆ. So BC divided by AC. Here BC is 4K divided by AC is 5K. So ಇಲ್ಲಿ KK cancels, 4 divided by 5 which is sin A ಆಯ್ತು. ಸೊ ಅದೇ ರೀತಿ cos A ಅಲ್ವಾ? ಸೊ cos A ಏನಾಗುತ್ತೆ? which is adjacent divided by hypotenuse ಅಲ್ವಾ? ಸೊ ಇಲ್ಲಿ ನೋಡಿ cos A ಏನ್ ಹೇಳುತ್ತೆ? ಸೊ ಆಂಗಲ್ ಗೆ ಅಡ್ಜಸೆಂಟ್ ಆಗಿರೋದು ಯಾವುದು? ಆಂಗಲ್ ಎ ಗೆ ಅಡ್ಜಸೆಂಟ್ ಆಗಿರೋದು ಎ ಬಿ ಅಂಡ್ ಹೈಪೋಟೆನ್ಯೂಸ್ ಯಾವ್ದಾಗತ್ತೆ? ಎ ಸಿ ಆಗತ್ತೆ. ಹಾಗಾದ್ರೆ cos A ಏನ್ ಹೇಳ್ತೀವಿ ನಾವು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಓಕೆ, ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ ಇಸ್ ಎ ಬಿ. ಸೊ ಎ ಬಿ ಡಿವೈಡೆಡ್ ಬೈ ಏನಾಗತ್ತೆ? ಎ ಸಿ ಆಗತ್ತೆ. ಸೊ ಇಲ್ಲಿ ಎ ಬಿ ಇಸ್ 3K divided by AC is 5K is equal to cancels 3 divided by 5 ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಸೈನ್, ಕಾಸ್ ಮತ್ತು ಟ್ಯಾನ್ ಅನ್ನ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ರು. ಸೊ ಸೈನ್ ಟ್ಯಾನ್ ಎ ಎಷ್ಟು ಬಂದಿದೆ? ಟ್ಯಾನ್ ಎ ಇಸ್ ಈಕ್ವಲ್ ಟು 4 divided by 3 ಅಲ್ವಾ? ಸೊ 4 divided by 3. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಏನು? ಸೈನ್ ಎ, ಕಾಸ್ ಎ ಮತ್ತು ಟ್ಯಾನ್ ಎ ಇವು 3 ಗೊತ್ತಾದ್ರೆ ಸೊ ಇವುಗಳ ಇನ್ವರ್ಸ್ ಏನಾಗುತ್ತೆ? ಸೈನ್ ಎದು ಇನ್ವರ್ಸ್ ಕೊಸೆಕ್ ಎ ಆಗತ್ತೆ, ಕಾಸ್ ಎದು ಇನ್ವರ್ಸ್ ಸಿಕ್ಯಾಂಟ್ ಎ ಆಗತ್ತೆ, ಟ್ಯಾನ್ ಎದು ಇನ್ವರ್ಸ್ ಕಾಟ್ ಎ ಆಗತ್ತೆ. ಹಾಗಾದ್ರೆ ಸೈನ್ ಎ ಇಸ್ ಈಕ್ವಲ್ ಟು 4/5 ಆದ್ರೆ ಸೊ ಹಿಯರ್ ಕೋಸಿಕ್ಯಾಂಟ್ ಎ ಅನ್ನ ಏನ್ ಬರಿಬಹುದು? 1/sin ಅಂತ ಬರಿಬಹುದು. 1/sin ಎ. ಸೊ ಹಿಯರ್ 1 divided by sin ಎ is 4/5. ಸೊ ಇದೇನಾಗತ್ತೆ? 5/4 ಆಗತ್ತೆ. ಸೊ ಅದೇ ರೀತಿ ಕಾಸ್ ಎ. ಸೊ ಕಾಸ್ ಎ ಎಷ್ಟಿದೆ? 3/5 ಇದೆ ಅಲ್ವಾ? ಸೊ ಕಾಸ್ ಟು ಇನ್ವರ್ಸ್ ಸಿಕ್ಯಾಂಟ್. ಓಕೆ, ಸೊ ಸಿಕ್ಯಾಂಟ್ ಎ ಆಗತ್ತೆ. ಸೊ ಸಿಕ್ಯಾಂಟ್ ಎ ಮೀನ್ಸ್ 1/cos A alva. So 1/cos A. So 1 divided by, here cos A is 3/5. So 3/5 which is equal to 5/3 ಆಗತ್ತೆ. ಅದೇ ರೀತಿ tan A. So tan A is equal to, here tan A is 4/3. So tan A is 4/3. So cot A is equal to ಏನಾಗತ್ತೆ? 1/tan ಅಲ್ವಾ? ಸೊ 1/tan A ಅನ್ನ cot A ಅಂತ ಹೇಳ್ತೇವೆ. ಹಾಗಾದ್ರೆ 1/tan which is equal to 1 divided by 4/3. ಸೊ 4 divided by 3. ಸೊ ಇದೇನಾಗತ್ತೆ? 3/4 ಆಗತ್ತೆ. 3/4. ಸೊ ಇದೇನಾಯ್ತು? These all are the ratios of sin A, cos A, tan A, cosecant A, secant A ಮತ್ತು cot A ಆಯ್ತು. ಓಕೆ, ಸೊ ನಿಮ್ಗೆ ಮೊದಲನೇದಾಗಿ ಆಂಗಲ್ಸ್. ಸೊ ಆಂಗಲ್ ಗೆ ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್ ಮತ್ತೆ ಹೈಪೋಟೆನ್ಯೂಸ್ ಇವುಗಳನ್ನ ತಿಳ್ಕೊಂಡಿಟ್ಕೋಬೇಕು. ಅದೇ ರೀತಿ ಸೈನ್ ಎ ಅಂದ್ರೆ ಅದರ ರೇಷಿಯೋಗಳು ಏನು, ಕಾಸ್ ಎ ಅಂದ್ರೆ ಅದರ ರೇಷಿಯೋ ಏನು, ಟ್ಯಾನ್ ಎ ಅಂದ್ರೆ ಅದರ ರೇಷಿಯೋ ಏನ್ ಬರುತ್ತೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಸೊ ಇದು ಕರೆಕ್ಟ್ ಆಗಿ ನಿಮ್ಗೆ ಮೈಂಡ್ ಅಲ್ಲಿ ಗೊತ್ತಾಯ್ತು, ಸೆಟ್ ಆಯ್ತು, ಸೊ ಅರ್ಥ ಆಯ್ತು ಅಂದ್ರೆ ಸೊ ಈಸಿಯಾಗಿ ಸೊ ಆಂಗಲ್ಸ್ ಅನ್ನ ಮೆಷರ್ ಮಾಡಬಹುದು. ಸೊ ಇಲ್ಲಿ ಈಗ ನಾವು ಎಕ್ಸಸೈಸ್ ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಾಬ್ಲಮ್ ಅನ್ನು ಅಬ್ಸರ್ವ್ ಮಾಡಿ. ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆಂಗಲ್ ಟ್ರಯಾಂಗಲ್ ಎಟ್ ಬಿ. ಸೊ ಇಲ್ಲಿ ಆಂಗಲ್ ಬಿ ಏನಿದೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಯಾವಾಗಲೂ ರೈಟ್ ಆಂಗಲ್ ಟ್ರಯಾಂಗಲ್ ನ ಯೂಸ್ ಮಾಡ್ತೀವಿ. ಸೊ ಇದು ಬಿ ಅನ್ನೋದು ಏನಾಯ್ತು? ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ಎ ಬಿ ಎಷ್ಟಿದೆ? 24 ಸೆಂಟಿಮೀಟರ್. ಸೊ ಎ ಬಿ ಇಸ್ 24 ಸೆಂಟಿಮೀಟರ್. ಬಿ ಸಿ ಇಸ್ 7 ಸೆಂಟಿಮೀಟರ್. ಹಿಯರ್ ಬಿ ಸಿ ಇಸ್ 7 ಸೆಂಟಿಮೀಟರ್. ಬಿ ಸಿ ಇಸ್ 7 ಸೆಂಟಿಮೀಟರ್. ಸೊ ಬಿ ಸಿ ಏನಾಗ್ತಾ ಇದೆ? 7 ಸೆಂಟಿಮೀಟರ್ ಅಂಡ್
AB is 24. So AB is 24. So ಇಲ್ಲಿ ನಮಗೆ ಈ ಆಂಗಲಿನ ರೇಷಿಯೋ. ಸೊ ಡಿಟರ್ಮೈನ್ sin A cos A and sin C cos C. ಸೊ ಇಲ್ಲಿ ಮೊದಲನೇದಾಗಿ sin A ಮತ್ತು cos A ಅನ್ನ ನೋಡೋಣ. ಸೊ sin A into cos A ಅಲ್ವಾ? sin A ಮತ್ತು cos A ಬೇಕು ನಮ್ಗೆ. ಸೊ ಇಲ್ಲಿ ನಮ್ಗೆ sin A ಮತ್ತು cos A ಬೇಕು ಅಂದ್ರೆ ಇವುಗಳ ಸೈಡ್ಸಿನ ರೇಷಿಯೋ, ಸೊ ಸೈಡ್ಸಿನ ಮೆಜರ್ ಗೊತ್ತಿರಬೇಕು. ಸೊ ಇಲ್ಲಿ ಎ ಬಿ ಮತ್ತು ಬಿ ಸಿ ಅಳತೆ ಗೊತ್ತಿದೆ, ಎ ಸಿ ಗೊತ್ತಿಲ್ಲ. ಹಾಗಾದ್ರೆ ಬೈ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್, ಸೊ ವಿ ಫೈಂಡ್ ದಿ ಸೈಡ್ ಎ ಸಿ ಬೈ ಯೂಸಿಂಗ್ Pythagoras theorem. By using Pythagoras theorem, angle this AC square is equal to ಏನಾಗುತ್ತೆ? AB square plus BC square. Okay. So here AB square alva. So AB is 24 whole square plus BC is 7 square ಆಗುತ್ತೆ. So ಇಲ್ಲಿ 24 into 24 which is 576 plus 7 sevens are 49. So ಇದೇನಾಗುತ್ತೆ? 625 ಆಗುತ್ತೆ. ಸೊ ಇದೇನಾಯ್ತು? AC ಸ್ಕ್ವೇರ್ ಆಯ್ತು. ಸೊ AC is equal to ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 625. So which is equal to 25 centimeter. So AC length is 25 centimeter ಬಂತು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು? sin A ಮತ್ತು cos A ಅನ್ನ ನೋಡೋಣ. sin A into cos A. So first one sin A and cos A ಅಲ್ವಾ? ಸೊ ಇಲ್ಲಿ ಆಂಗಲ್ ಯಾವ್ದಿದೆ? ಆಂಗಲ್ ಎ ಗೆ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಸೈಡ್ ಗಳನ್ನ ನೋಡ್ಬೇಕು ನಾವೀಗ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಹಿಯರ್. So angle AB is 24. So angle AB is 24 and BC is 7 centimeter. BC is 7 centimeter and AC is 24. Okay. So in this triangle, right angle triangle, angle A. So angle A. ಸೊ ಈ ಒಂದು ಆಂಗಲ್ ಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು? ಬಿ ಸಿ. ಅಡ್ಜಸೆಂಟ್ ಸೈಡ್ ಯಾವ್ದಾಯ್ತು? ಎ ಬಿ ಅಂಡ್ ಹೈಪೋಟೆನಿಸ್. ಸೊ ರೈಟ್ ಆಂಗಲ್ ಗೆ ಅಪೋಸಿಟ್ ಆಗಿರೋದು ಎ ಸಿ. ಇದೇನಾಯ್ತು? ಹೈಪೋಟೆನಿಸ್. ಓಕೆ, ದಿಸ್ ಇಸ್ ಅಡ್ಜಸೆಂಟ್ ಅಂಡ್ ದಿಸ್ ಇಸ್ 7 ವಿಚ್ ಇಸ್ ದಿ ಅಪೋಸಿಟ್ ಸೈಡ್. ಸೊ ಹಿಯರ್ ದ ಸೈನ್ ಎ. ಸೊ ಸೈನ್ ಎ ಏನಾಗುತ್ತೆ? ಸೊ ಸೈನ್ ಎ ವಿಚ್ ಇಸ್ ದ ರೇಷಿಯೋ ಆಫ್ ಅಪೋಸಿಟ್ ಸೈಡ್ divided by ಏನ್ ಹೇಳುತ್ತೆ ಹೇಳಿ? hypotenuse ಅಲ್ವಾ? So which is hypotenuse. So here opposite side is BC ಅಲ್ವಾ? So angle A ಗೆ opposite side ಅನ್ನ ನೋಡ್ಬೇಕು ನೀವು. ಓಕೆ, ಸೊ ಇದೇನಾಗತ್ತೆ? BC ಆಗತ್ತೆ. divided by hypotenuse which is AC ಅಲ್ವಾ? ಸೊ ಇದೇನಾಗತ್ತೆ? BC is 7 divided by 25. ಓಕೆ, ದಿಸ್ ಈಸ್ ಸೈನ್ ಎ ಆಗುತ್ತೆ. ಸೊ ಅದೇ ರೀತಿ ಕಾಸ್ ಎ ಅನ್ನ ಒಬ್ಸರ್ವ್ ಮಾಡಿ. ಸೊ ಕಾಸ್ ಎ ಏನ್ ಹೇಳುತ್ತೆ? ವಿಚ್ ಇಸ್ ದಿ ರೇಷಿಯೋ ಆಫ್ adjacent side of A divided by hypotenuse. Okay, adjacent of the angle A divided by hypotenuse. So hypotenuse. So here adjacent side is AB divided by hypotenuse side is AC. Okay, so angle A ಗೆ adjacent side ಅನ್ನ ಒಬ್ಸರ್ವ್ ಮಾಡಬೇಕು ನೀವು. ಸೊ angle C ಗೆ adjacent side ಯಾವ್ದಾಗುತ್ತೆ? AB ಆಗುತ್ತೆ. ಬಟ್ angle A ಗೆ adjacent side ಯಾವ್ದಾಯ್ತು? AB ಆಯ್ತು. ಹಾಗಾದ್ರೆ ಇಲ್ಲಿ AB is equal to 24 divided by 20 ಇದು 25 ಅಲ್ವಾ? ಸೊ ಇದು 25. So AC is 25. This BA is 24. Okay, so here AB is 24 divided by AC is 25 ಆಗುತ್ತೆ. ಸೊ ಇದೇನಾಯ್ತು? cos A and sin A ಆಯ್ತು. ಸೊ ಈಗ ನಾವೇನ್ ಮಾಡ್ಬೇಕು? ಸೆಕೆಂಡ್ ಏನ್ ಹೇಳಿದಾರೆ ಅವರು? sin C ಮತ್ತು cos C ಅನ್ನ ಹೇಳಿದ್ದಾರೆ. ಸೊ ಇಲ್ಲಿ ಆಂಗಲ್ ಯಾವುದು? C ಆಗತ್ತೆ.
ಸೊ ಆಂಗಲ್ ಏನಾಗುತ್ತೆ ಇಲ್ಲಿ ಸಿ. ಸೊ ಡಯಾಗ್ರಾಮ್ ಹೇಗೆ ಬರುತ್ತೆ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್, ಇನ್ ದಿ ರೈಟ್ ಆಂಗಲ್ ಟ್ರಯಾಂಗಲ್, ಹಿಯರ್ ದ ಆಂಗಲ್ is ಸಿ. ಸೊ ಟೇಕ್ ದಿಸ್ ಸಿ. ಸೊ ದಿಸ್ ಇಸ್ 90 ಡಿಗ್ರಿ, ಇದು ಚೇಂಜ್ ಆಗೋದಿಲ್ಲ. ಸೊ ಎ ಏನಾಗುತ್ತೆ ಇಲ್ಲಿ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಎ ಸಿ ಏನಾಗಿರುತ್ತೆ, ರೈಟ್ ಆಂಗಲ್ಗೆ ಅಪೋಸಿಟ್ ಸೈಡ್ ಎ ಸಿ ಹೈಪೋಟೆನ್ಯೂಸ್ 25 ಸೆಂಟಿಮೀಟರ್ ಅಂಡ್ ಬಿ ಸಿ is 7. ಸೊ ಎ ಬಿ is 24 ಸೆಂಟಿಮೀಟರ್. ಸೊ ಇಲ್ಲಿ ನಾವೇನ್ ಮಾಡ್ಬೇಕೀಗ, ಸೈನ್ ಸಿ ಅಂಡ್ ಕಾಸ್ ಸಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಸೈನ್ ಸಿ. ಸೊ ಸೈನ್ ಸಿ ಮೀನ್ಸ್ ದಿಸ್ ಆಂಗಲ್ ಸಿ ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಎ ಬಿ ಆಗತ್ತೆ ಅಲ್ವಾ. ಸೊ ಎ ಬಿ ಡಿವೈಡೆಡ್ ಬೈ ಎ ಸಿ. ಸೊ ಹಿಯರ್ ಎ ಬಿ is 24 divided by 25. ಸೊ ಕಾಸ್ ಸಿ ಏನಾಗುತ್ತೆ, ಸೊ ಕಾಸ್ ಸಿ ಮೀನ್ಸ್ adjacent divided by hypotenuse. Here angle C ಗೆ adjacent side ಯಾವ್ದಾಯ್ತು, BC ಆಯ್ತು. BC divided by AC is equal to 7 divided by 25. So ಇದೇನಾಗುತ್ತೆ, sin A sin C, sin A cos A and sin C cos C ಆಗತ್ತೆ. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. Look at the question number 2. In the figure, find tan P minus cot R. Okay. So ಇಲ್ಲಿ ನಾವೇನ್ ಮಾಡ್ಬೇಕು, tan P ಮತ್ತು cot R minus tan P minus cot R. Okay. ಫಸ್ಟ್ ಏನ್ ಮಾಡೋಣ, tan P. ಸೊ ಇಲ್ಲಿ tan P ಅಂದ್ರೆ ಆಂಗಲ್ P ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಕ್ಯೂ ಆರ್ ಆಗತ್ತೆ. ಆಂಗಲ್ ಪಿ ಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಪಿ ಕ್ಯೂ ಆಗತ್ತೆ. ಸೊ ರೈಟ್ 90 ಡಿಗ್ರಿ ಆಂಗಲ್ ಗೆ ಅಪೋಸಿಟ್ ಸೈಡ್ ಇರೋದು ಯಾವತ್ತು ಏನಾಗಿರುತ್ತೆ, ಹೈಪೋಟೆನ್ಯೂಸ್ ಸೈಡ್ ಆಗತ್ತೆ. ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, ಟ್ಯಾನ್ ಪಿ ಅನ್ನ ನೋಡೋಣ. ಟ್ಯಾನ್ ಪಿ ರೇಷಿಯೋಸ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಟ್ಯಾನ್ ಪಿ ಅಲ್ವಾ. ಸೊ ಇಲ್ಲಿ ನೋಡಿ, ಪಿ ಕ್ಯೂ ಆರ್ ಅಲ್ಲಿ ಆಲ್ ದ ಸೈಡ್ಸ್ ಆರ್ ಗಿವನ್. ನೋ, ಹಿಯರ್ ಪಿ ಕ್ಯೂ ಕೊಟ್ಟಿದ್ದಾರೆ, ಪಿ ಆರ್ ಅನ್ನ ಕೊಟ್ಟಿದ್ದಾರೆ. ಕ್ಯೂ ಆರ್ ಸೈಡ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೇಗೆ, ಸೊ ವಿಚ್ ಇಸ್ ದಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ. ಸೊ ಬೈ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್, ಸೊ ವಿ ಫೈಂಡ್ ದಿ ಲೆಂತ್ ಕ್ಯೂ ಆರ್. ಸೊ ಹಿಯರ್ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ in triangle, in a right angle triangle, by using Pythagoras theorem, here PR square is equal to ಏನಾಗುತ್ತೆ, PQ square plus QR square ಆಗತ್ತೆ ಅಲ್ವಾ. So here PR square is 13 square. 13 square is equal to PQ square is 12 square plus QR square. Okay. So here QR square is equal to ಏನಾಗುತ್ತೆ, 13 square is 169 minus 12 square is 149 ಆಗತ್ತೆ. 144. Okay. So 144. 12 square is 140. So QR square root of, so QR is equal to ಎಷ್ಟು ಬರುತ್ತೆ, 169 minus 144, which is square root of 25. So QR is equal to ಏನಾಗುತ್ತೆ, 5 ಸೆಂಟಿಮೀಟರ್ ಆಗತ್ತೆ. ಸೊ ಹಾಗಾದ್ರೆ QR ಡಿಸ್ಟೆನ್ಸ್ ಏನಾಯ್ತು, QR ನ ಅಳತೆ ಎಷ್ಟು ಬಂತು ನಮ್ಗೆ, 5 ಸೆಂಟಿಮೀಟರ್ ಬಂತು. ಹಾಗಾದ್ರೆ ಈ ಎಲ್ಲ ಸೈಡ್ಸಿನ ಮೆಷರ್ ಗೊತ್ತಾಯ್ತು ನಮ್ಗೆ. ಹಾಗಾದ್ರೆ ನಾವೇನ್ ಮಾಡಬಹುದು, ಇಲ್ಲಿ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಟ್ಯಾನ್ ಪಿ ಅನ್ನ ತಗೊಂಡ್ರೆ, ಸೊ ಟ್ಯಾನ್ ಪಿ,
ಸೊ ಟ್ಯಾನ್ ಪಿ ದ ರೇಷಿಯೋ ಏನ್ ಹೇಳುತ್ತೆ, ವಿಚ್ ಈಸ್ ದಿ ಅಪೋಸಿಟ್ ಸೈಡ್ ಆಫ್ ಆಂಗಲ್ ಪಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಆಫ್ ದಿ ಆಂಗಲ್ ಪಿ ಅಲ್ವಾ. ಸೊ ಇದರ ರೇಷಿಯೋ ಸ್ಟೇಟ್ಮೆಂಟ್ ಏನು, ಅಪೋಸಿಟ್ ಸೈಡ್ ಆಫ್ angle P divided by adjacent side. So adjacent side of angle P. Okay. So ಇಲ್ಲಿ angle P ಗೆ opposite side ಯಾವ್ದಾಯ್ತು, QR ಆಯ್ತು ಅಲ್ವಾ. So QR divided by angle P ಗೆ adjacent side ಯಾವ್ದಾಯ್ತು, PQ ಆಗತ್ತೆ. ಓಕೆ. ಸೊ ಇದೇನಾಯ್ತು, PQ. Here QR is equal to ಏನ್ ಹೇಳ್ತಾ ಇದ್ದಾರೆ ಅವರು, 5 centimeter divided by PQ is 12 centimeter. ಸೊ ಇದೇನಾಗತ್ತೆ, tan P ಆಗತ್ತೆ. ಸೊ ಅದೇ ರೀತಿ ನಮ್ಗೆ ಏನ್ ಬೇಕಾಗಿದೆ, ನೆಕ್ಸ್ಟ್ cot R ಬೇಕು ಅಲ್ವಾ. ಸೊ cot R ರೇಷಿಯೋ, ಸೊ cot R, ಸೊ ವಿಚ್ ಈಸ್ ಈಕ್ವಲ್ ಟು, ಹಿಯರ್ ದ ಆಂಗಲ್ ಇಸ್ R ಅಲ್ವಾ. ಸೊ R ನ ಒಬ್ಸರ್ವ್ ಮಾಡಿ ಅದರ ಎದುರಿನ ಬಾಹುವನ್ನ ಹೇಳ್ಬೇಕು ನಾವು. ಸೊ ಈ R ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಪಿ ಕ್ಯೂ, ಅಂಡ್ R ಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಕ್ಯೂ ಆರ್ ಆಗತ್ತೆ. ಅದೇ ರೀತಿ ರೈಟ್ ಆಂಗಲ್ ಗೆ ಅಪೋಸಿಟ್ ಆಗಿರೋದು ಏನಾಗತ್ತೆ, ಹೈಪೋಟೆನ್ಯೂಸ್ ಆಗತ್ತೆ. ಹಾಗಾದ್ರೆ ಕಾಟ್ ಆರ್ ಅಂದ್ರೆ ಏನ್ ಹೇಳತ್ತೆ ಹೇಳಿ, ಅಡ್ಜಸೆಂಟ್ ಸೈಡ್ ಆಫ್ ಆರ್. ಸೊ ಅಡ್ಜಸೆಂಟ್ ಸೈಡ್ ಆಫ್ ಆರ್ ಡಿವೈಡೆಡ್ ಬೈ opposite side of R alva. So opposite side of R. So adjacent side of R is QR. So QR divided by opposite side of R is PQ. Okay. So which is PQ. Here QR is 5 and PQ is 12. Okay. So ಇಲ್ಲಿ cot R ಮತ್ತು tan P ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ we have to find the tan P minus cot R ಅಲ್ವಾ. ಸೊ tan P minus cot R. So tan P minus cot R. Here tan P value is 5 divided by 12 minus cot R is 5 divided by 12. So it cancels. 5 divided by 12 minus 5 divided by 12. You'll get 0. Therefore, tan P minus cot R is equal to 0. Okay. So, ಅರ್ಥ ಆಯ್ತಲ್ವಾ? See the question number 4. Given 15 cot A is equal to 8. Find sin A and secant A. Okay. So first draw the diagram in a right angle triangle. Take right angle triangle. So here A, angle A, this angle B and angle C. Okay. So ಒಂದು ಕೆಲಸ ಮಾಡೋಣ, angle A ಅನ್ನ ಕೆಳಗೆ ತಗೊಳ್ಳೋಣ. ಈಸಿ ಆಗತ್ತೆ ನಿಮಗೆ ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಅನ್ನ ಹೇಳಕ್ಕೆ ಈಸಿ ಆಗತ್ತೆ. ಸೊ ಹಿಯರ್ ಗಿವನ್ 15 cot A is equal to 8 ಅಲ್ವಾ. ಹಾಗಾದ್ರೆ cot A ಬೇಕಲ್ವಾ ನಮ್ಗೆ. cot A is equal to ಏನಾಗತ್ತೆ, 8 by 15. Okay. So cot A is equal to 8 by 15. So here cot A. So cot A ಅಂದ್ರೆ ಏನ್ ಹೇಳತ್ತೆ ಹೇಳಿ. So angle A ಗೆ opposite side ಯಾವ್ದಾಯ್ತು, ACB. So it is the opposite side. And angle A ಗೆ adjacent side ಯಾವ್ದಾಗತ್ತೆ, AB ಆಗತ್ತೆ. So which is the hypotenuse ಅಲ್ವಾ, hypotenuse. So ಇಲ್ಲಿ cot A. So cot A is equal to ಏನ್ ಹೇಳತ್ತೆ ಹೇಳಿ, adjacent divided by hypotenuse ಅಲ್ವಾ. So adjacent divided by opposite side. Okay. So which is the ratios of the cot A. So cot A is equal to ಏನ್ ಹೇಳತ್ತೆ, adjacent divided by opposite. So tan A ಅಂದ್ರೆ ಏನಾಗತ್ತೆ, ಇದರ ಇನ್ವರ್ಸ್, opposite divided by adjacent ಅಲ್ವಾ. ಸೊ ಇಲ್ಲಿ cot A is equal to 8 divided by 15 ಅಂದ್ರೆ, ಸೊ ಇಲ್ಲಿ AB ಎಷ್ಟಿದೆ,
AB is 8K. So AB 8 ಆದ್ರೆ BA. So BC ಏನಾಗ್ತಾ ಇದೆ ಇಲ್ಲಿ? So BC is 15. Okay. So which is the adjacent side? This BC is the opposite side. Okay. So here take AB is equal to 8K and BC is equal to 15K. Okay. So ಇಲ್ಲಿ ಇವುಗಳ ಅನುಪಾತಗಳು ರೇಷಿಯೋಸ್ ಅನ್ನ ಕೊಟ್ಟಿದ್ದಾರೆ. So we can write this 15K and 8K where AK is the positive number. Okay. So it is the positive number. So here ಇಲ್ಲಿ ಏನ್ ಕೊಟ್ಟಿದ್ದಾರೆ? BC ಲೆಂತ್, BC ರೇಷಿಯೋ ಮತ್ತು AB ಯ ರೇಷಿಯೋವನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೋದು? ಬೈ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್ we can find the length, this ratios of AC. So by using Pythagoras theorem, here AC square is equal to ಏನಾಗುತ್ತೆ? AB square plus BC square ಆಗುತ್ತೆ. Okay. So here AB square is 8 square plus BC is 15, 8K square plus 15K whole square ಆಗುತ್ತೆ, which is equal to 8 8s are 64K square plus 50 into 15, that is 225K square ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಇದನ್ನ ಆಡ್ ಮಾಡಿದಾಗ 289K square ಆಗುತ್ತೆ, which is AC square. Therefore AC is equal to, so AC is equal to 17K ಆಗುತ್ತೆ. So hypotenuse length is ratio is A 17K ಬಂತು ಅಲ್ವಾ? ಸೊ ಈಗ ನಾವೇನ್ ಮಾಡೋಣ? sin A ಮತ್ತು secant A ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ sin A ಮತ್ತು secant A. ಓಕೆ. ಸೊ here this right angle triangle A B C, here AC is 17, AB is 8 and 15. Okay. So it is 8 and this is 15. So here angle A ಗೆ opposite side ಯಾವ್ದಾಯ್ತು? BC opposite side, AB is adjacent side and 17 AC is the hypotenuse side. Here to find this sin A. Okay. First ಏನ್ ಮಾಡೋಣ? sin A. So sin A ಅಂದ್ರೆ ಏನ್ ಹೇಳುತ್ತೆ ಹೇಳಿ? The angle A opposite side divided by hypotenuse ಅಲ್ವಾ? ಸೊ ಹಾಗಾದ್ರೆ ಇದು ಏನಾಗುತ್ತೆ? opposite side divided by opposite side of angle A divided by hypotenuse. Okay. So hypotenuse. So here opposite sides, angle A ಗೆ opposite side ಯಾವ್ದಾಗುತ್ತೆ? BC ಆಗುತ್ತೆ. Okay. So BC divided by AC. Okay. Here BC is 15K. So BC is 15K. So these are K is the positive number. 15K divided by AC is 17K. Here K cancels, which is equal to 15 divided by 17. Okay. So ಅದೇ ರೀತಿ ನಾವೇನ್ ಮಾಡಬೇಕು? ಈಗ secant A ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ secant A. So secant A. ಸೊ ಇದೇನು ಹೇಳುತ್ತೆ? ಸೊ cos A is adjacent divided by hypotenuse. Secant A is the inverse of this cos, that is hypotenuse divided by adjacent. Okay. So hypotenuse divided by adjacent side of angle A. Here hypotenuse is AC divided by adjacent side of A is AB. Okay. So AB. Here AC is 17K divided by AB is 8K. So K cancels, 17 divided by 8. So this is the secant of A. The ratio of the secant A is 17 by 8 and the ratio of sin A is 15 divided by 17.
See the question number 6. If angle A and angle B are acute angles such that cos A is equal to cos B, then show that angle A is equal to angle B. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಂಗಲ್ ಎ ಮತ್ತು ಆಂಗಲ್ ಬಿ ಗಳು ಅಕ್ಯೂಟ್ ಆಂಗಲ್ ಅಂತ ಹೇಳ್ತಾ ಇದ್ದಾರೆ. ಸಚ್ ದಟ್ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಸೊ ಇಲ್ಲಿ ಕಾಸ್ ಎ ಮತ್ತು ಕಾಸ್ ಬಿ ಗಳು ಈಕ್ವಲ್ ಆದ್ರೆ ನಾವೇನ್ ಮಾಡ್ಬೇಕು, ಆಂಗಲ್ ಎ ಮತ್ತು ಆಂಗಲ್ ಬಿ ಕೂಡ ಈಕ್ವಲ್ ಇದೆ ಅಂತ ತೋರಿಸ್ಬೇಕು. ಸೊ ಇಲ್ಲಿ ಏನ್ ಮಾಡೋಣ, ಫಸ್ಟ್ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಓಕೆ, ಸೊ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಓಕೆ, ಸೊ ಹಿಯರ್, ಸೊ ಇಲ್ಲಿ ಆಂಗಲ್, ದ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ, ದಿಸ್ ಇಸ್ ಸಿ. ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಇಲ್ಲಿ ಕಾಸ್ ಎ ಅಲ್ವಾ, ಸೊ ಕಾಸ್ ಎ ಆದಾಗ ಸೊ ಈ ಆಂಗಲ್ ಎ ನ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಸೊ ಕಾಸ್ ಎ ಅನ್ನ ನೋಡ್ತಾ ಇದ್ದೀನಿ ಫಸ್ಟ್. ಕಾಸ್ ಎ ಅಲ್ಲಿ ಅಪೋಸಿಟ್ ಸೈಡ್ ಏನಾಗ್ತಾ ಇದೆ, ಬಿ ಸಿ ಅಲ್ವಾ. ಸೊ ಬಿ ಸಿ ಏನಾಯ್ತು, ಈ ಒಂದು ಕಾಸ್ ಎ ದ ಅಪೋಸಿಟ್ ಸೈಡ್. ಸೊ ಈ ಆಂಗಲ್ ಎ ದ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ ಹೇಳಿ, ಎ ಸಿ ಆಗತ್ತೆ. ಸೊ ಅದೇ ರೀತಿ ಈ 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವಾಗ್ಲೂ ಏನಾಗಿರತ್ತೆ, ಹೈಪೋಟೆನ್ಯೂಸ್ ಸೈಡ್ ಆಗಿರತ್ತೆ. ಸೊ ಅದೇ ರೀತಿ ನಾವಿಲ್ಲಿ ನೋಡಿ, ಸಿ ಅನ್ನೇ ಯಾಕೆ ರೈಟ್ ಆಂಗಲ್ 90 ಡಿಗ್ರಿ ಆಂಗಲ್ ಅನ್ನು ಸಿ ಅಂತಾನೆ ಯಾಕೆ ಡಿನೋಟ್ ಮಾಡಿದೀನಿ ಅಂದ್ರೆ, ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಆಂಗಲ್ ಎ ಮತ್ತು ಆಂಗಲ್ ಬಿ ಆರ್ ದಿ ಅಕ್ಯೂಟ್ ಆಂಗಲ್. ಸೊ ಅಕ್ಯೂಟ್ ಆಂಗಲ್ ಏನಿರುತ್ತೆ, ಬಿಲೋ 90 ಡಿಗ್ರಿ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೊ ಎ ಮತ್ತೆ ಬಿ ಗಳು ಯಾವಾಗ್ಲೂ ಏನಾಗಿರುತ್ತೆ, ಅಕ್ಯೂಟ್ ಆಂಗಲ್ ಆಗಿ ಇರುತ್ತೆ. ಓಕೆನಾ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ, ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಇದು 90 ಡಿಗ್ರಿ ಇದ್ರೆ ಉಳಿದಿರೋ ಆಂಗಲ್ ಏನಾಗಿರುತ್ತೆ, 90ಗಿಂತ ಬಿಲೋನೇ ಇರುತ್ತೆ. ಸಮ್ ಆಫ್ ದಿ ಟು ಅಕ್ಯೂಟ್ ಆಂಗಲ್ಸ್. ಓಕೆ, ಸೊ ಎರಡು ಆಂಗಲ್ಗಳು ಅಕ್ಯೂಟ್ ಆಂಗಲ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಎರಡನೇ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಆಂಗಲ್ ಎ ಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು, ಬಿ ಸಿ ಆಯ್ತು. ಆಂಗಲ್ ಎ ಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಎ ಸಿ ಆಗತ್ತೆ. ಸೊ ಅದೇ ರೀತಿ ರೈಟ್ ಆಂಗಲ್ 90 ಡಿಗ್ರಿಗೆ ಅಪೋಸಿಟ್ ಯಾವ್ದು ಸೈಡ್ ಯಾವ್ದಾಯ್ತು, ಹೈಪೋಟೆನ್ಯೂಸ್ ಸೈಡ್ ಆಗಿರತ್ತೆ. ಸೊ ಅದೇ ರೀತಿ ಈ ಫಸ್ಟ್ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಆಂಗಲ್ ಬಿ, ಸೊ ಇಲ್ಲಿ ಆಂಗಲ್ ಬಿ ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಎ ಸಿ ಆಗತ್ತೆ. ಸೊ ಇದೇನಾಗತ್ತೆ, ಆಂಗಲ್ ಬಿ ಗೆ ಅಪೋಸಿಟ್ ಸೈಡ್. ಸೊ ಅದೇ ರೀತಿ ಆಂಗಲ್ ಬಿ ಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಬಿ ಸಿ ಆಗತ್ತೆ. ಸೊ ಇದೇನಾಯ್ತು, ಅಡ್ಜಸೆಂಟ್ ಸೈಡ್. ಸೊ ಅದೇ ರೀತಿ 90 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು, ಎ ಬಿ ಆಯ್ತು. ಸೊ ಎ ಬಿ ಏನಾಗತ್ತೆ, ಹೈಪೋಟೆನ್ಯೂಸ್ ಸೈಡ್ ಆಗತ್ತೆ. ಸೊ ಇಲ್ಲಿ ಕಾಸ್ ಎ ಅಲ್ವಾ, ಸೊ ಕಾಸ್ ಎ ದ ರೇಷಿಯೋ ಏನಿರತ್ತೆ ಹೇಳಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಲ್ವಾ. ಸೊ ಹಾಗಾದ್ರೆ ಅಡ್ಜಸೆಂಟ್ ಸೈಡ್ ಆಫ್ ಆಂಗಲ್ ಎ, ಸೊ ಅಡ್ಜಸೆಂಟ್ ಸೈಡ್ ಆಫ್ angle A divided by hypotenuse. Okay, so hypotenuse. ಅದೇ ರೀತಿ ಕಾಸ್ ಬಿ, ಸೊ ಇಲ್ಲಿ ಆಂಗಲ್ ಯಾವುದು, ಬಿ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಈ ಆಂಗಲ್ ಬಿ ಗೆ ಅಪೋಸಿಟ್ ಸೈಡ್, ಸೊ ಇಲ್ಲಿ ಇದು ಅಪೋಸಿಟ್ ಸೈಡ್. ಹಾಗಾದ್ರೆ ಕಾಸ್ ಬಿ ಅಲ್ಲಿ ಕಾಸ್ ಬಿ ಏನಾಗುತ್ತೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಅಡ್ಜಸೆಂಟ್ ಸೈಡ್ ಆಫ್ ಆಂಗಲ್ ಬಿ ಅಲ್ವಾ. ಸೊ ಇಲ್ಲಿ ಆಂಗಲ್ ಬಿ ಅನ್ನ ಅಬ್ಸರ್ವ್ ಮಾಡಬೇಕು, ಡಿವೈಡೆಡ್ ಬೈ hypotenuse. So here in the cos A, adjacent side is AC, divided by hypotenuse is AB, is equal to adjacent side of angle B. So angle B ಗೆ adjacent side ಆಗಿರೋದು ಯಾವ್ದಾಗುತ್ತೆ, BC ಆಗುತ್ತೆ. So BC divided by hypotenuse is AB. Okay, so in both the cases this AB cancel. So therefore this AC side is equal to ಏನಾಗ್ತಾ ಇದೆ, BC side ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಸೊ ನಿಮ್ಗೆ AC ಸೈಡು BC ಸೈಡ್ಗೆ ಈಕ್ವಲ್. So if the two sides are equal, then the angle opposite to these sides are also equal. So ಹಾಗಾದ್ರೆ ಏನಾಗುತ್ತೆ, ಈ AC ಸೈಡ್ ಮತ್ತೆ BC ಸೈಡ್ಗಳು ಈಕ್ವಲ್ ಇದ್ರೆ ಸೊ ಅದರ ಅಪೋಸಿಟ್ ಆಂಗಲ್ಸ್ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಆಂಗಲ್ ಬಿ ಈಕ್ವಲ್ ಟು ಏನಾಗುತ್ತೆ,
ಆಂಗಲ್ ಎ ಆಗತ್ತೆ ಅಲ್ವಾ. ಸೊ ಇನ್ ಟ್ರಯಾಂಗಲ್, ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಏನಾಗತ್ತೆ, ಆಂಗಲ್ ಬಿ ಆಗತ್ತೆ. ಸೊ ಹಿಯರ್ the angle opposite to the side AC is equal to the angle opposite to the side BC. Okay. Therefore, the angle A is equal to ಏನಾಗತ್ತೆ, angle B ಆಗತ್ತೆ. Okay. Hence the proof. So ಇಲ್ಲಿ opposite side of AC. So opposite side of AC ಏನಾಗತ್ತೆ, angle B ಆಗತ್ತೆ. So opposite side, this BC ಗೆ opposite side ಏನಾಗತ್ತೆ, opposite angle ಏನಾಗತ್ತೆ, angle A ಆಗತ್ತೆ. ಓಕೆ. AC ಸೈಡ್ ಗೆ opposite angle B ಆದ್ರೆ BC ಸೈಡ್ ಗೆ opposite angle ಏನಾಗತ್ತೆ, A ಆಗತ್ತೆ. So this AC is equal to angle B ಆದ್ರೆ, so angle this side BC is equal to ಏನಾಗತ್ತೆ, angle A ಆಗತ್ತೆ. ಓಕೆ. So take this B is equal to A. So similarly, we can write this A is equal to B ಆಗತ್ತೆ. Okay. So angle B. Angle B is equal to angle C. Okay. Therefore, this angle A is equal to angle B. Hence the proof. See the question number 7. If cot theta is equal to 7 by 8, evaluate 1 plus sin theta into 1 minus cos theta. So 1 plus cos theta into 1 minus cos theta. First one, and second one is cot square theta. So cot square theta. So first we draw the diagram. If cot theta, okay, take A, B, and C. So here in a right angle triangle, so cot theta alva. So cot theta. So cot theta ನಾನು ಹೇಳಿದೆ ಅಲ್ವಾ, in terms angle ಅಲ್ಲೂ ಕೊಡ್ಬೋದು, ಇಲ್ಲ ಥೀಟಾ ಅಂತ ಕಾಮನ್ ಆಗಿ ಮೆಜರ್ಸ್. ಸೊ ಆಂಗಲ್ ಮೆಜರ್ ಅನ್ನ ಥೀಟಾ ಅಂತ ಡಿನೋಟ್ ಮಾಡ್ತಾ ಇರ್ತೇವೆ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ಸಾಮಾನ್ಯವಾಗಿ ಪಾಲಿನೋಮಿಯಲ್ಸ್ ಅಲ್ಲೆಲ್ಲ ಕಲ್ತಿರ್ತಾರೆ ನೀವು ಆಲ್ಫಾ. ಸೊ ಝೀರೋಸ್ ಆಫ್ ದಿ ಪಾಲಿನೋಮಿಯಲ್ ಅಲ್ಲೆಲ್ಲ ಆಲ್ಫಾ ಬೀಟಾಗಳನ್ನೆಲ್ಲ ಬಳಸಿರ್ತೀರ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಆಂಗಲ್ ಮೆಜರ್ ಅನ್ನ ಡಿನೋಟ್ ಮಾಡ್ಲಿಕ್ಕೆ ಥೀಟಾವನ್ನ ಬಳಸಿದ್ದಾರೆ. ಓಕೆ. ಸೊ ಹೀಗೆ ನೀವು 0 ಬರೆದು ಇಲ್ಲಿ ಗೆರೆ ಹಾಕೋದು ಇಷ್ಟೇ, ಥೀಟಾ ಅಂದ್ರೆ. ಓಕೆ. ಸೊ ಈ ರೀತಿ ಕೂಡ ಬರೀಬಹುದು. ಸೊ ಇಲ್ಲಿ ಕಾಟ್ ಥೀಟಾ. ಸೊ ಕಾಟ್ ಥೀಟಾದ ರೇಷಿಯೋಸ್ ಏನ್ ಹೇಳುತ್ತೆ, ಕಾಟ್ ಥೀಟಾ ಅಂದ್ರೆ ವಿಚ್ ಈಸ್ ದಿ adjacent divided by opposite side ಅಲ್ವಾ. ಸೊ ಇನ್ವರ್ಸ್ ಆಫ್ ಟ್ಯಾನ್. ಸೊ ಇಲ್ಲಿ ಕಾಟ್ ಥೀಟಾ ಅಂದ್ರೆ ಏನಾಯ್ತು, adjacent divided by opposite. ಓಕೆ. ಸೊ ಇಲ್ಲಿ ಸೈನು ಕಾಸು ಟ್ಯಾನ್. ಸೊ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಇದರ ಇನ್ವರ್ಸ್ ಪಾರ್ಟ್ ಕೋಸಿಕ್ಯಾಂಟ್ ಥೀಟಾ, ಕಾಸ್ ಇಂದು ಸಿಕ್ಯಾಂಟ್ ಥೀಟಾ, ಸೊ ಟ್ಯಾನ್ ಇನ್ ಇನ್ವರ್ಸ್ ಕಾಟ್ ಥೀಟಾವನ್ನ ಈಸಿಯಾಗಿ ಹೇಳ್ಬೋದು. ಸೊ ನೋಡಿ ಇಲ್ಲಿ ಸೈನ್ ಥೀಟಾ ಅಂದ್ರೆ ಏನಾಯ್ತು, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಕೋಸಿಕ್ಯಾಂಟ್ ಥೀಟಾ ಏನಾಗುತ್ತೆ, ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್. ಸೊ ಕಾಸ್ ಥೀಟಾ ಏನಾಗುತ್ತೆ, adjacent divided by hypotenuse. ಸೊ secant theta ಏನಾಗುತ್ತೆ, hypotenuse divided by adjacent. So tan theta is opposite divided by adjacent. So here cot theta is adjacent divided by opposite. ಸೊ ಈ ಮೂರು ಸೂತ್ರವನ್ನ ನೆನ್ಪಿಟ್ಕೊಂಡ್ರೆ ನೀವು ಈಸಿ ಆಗಿದ್ರೆ ಇನ್ವರ್ಸ್ ಪಾರ್ಟ್ ಅನ್ನು ಕೂಡ ಕಂಡುಹಿಡಿಬಹುದು. ಸೊ ಇಲ್ಲಿ ಕಾಟ್ ಥೀಟಾವನ್ನ ಕೊಟ್ಟಿದ್ದಾರೆ. ಸೊ ಕಾಟ್ ಥೀಟಾ, ಸೊ ಆಂಗಲ್ ಸಿ, ಸೊ ಆಂಗಲ್ ಸಿ ಅನ್ನ ಥೀಟಾ ಅಂತ ತಗೊಂಡ್ರೆ ಈ ಥೀಟಾಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು, ಎ ಬಿ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಎ ಬಿ ಏನಾಯ್ತು, ಅಪೋಸಿಟ್ ಸೈಡ್, ಬಿ ಸಿ ಏನಾಯ್ತು, ಅಡ್ಜಸೆಂಟ್ ಸೈಡ್, ಅಂಡ್ 90 ಡಿಗ್ರಿಗೆ ಅಪೋಸಿಟ್ ಆಗಿರೋದು ಯಾವಾಗ್ಲೂ ಏನಾಗಿರುತ್ತೆ, ಹೈಪೋಟೆನ್ಯೂಸ್ ಸೈಡ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕಾಟ್ ಥೀಟಾ, ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು, 7 by 8. ಸೊ ಕಾಟ್ ಥೀಟಾ ಮೀನ್ಸ್ adjacent divided by ಅಪೋಸಿಟ್ ಅಲ್ವಾ. ಸೊ ಇಲ್ಲಿ adjacent ಏನಾಗಿದೆ 4. ಸೊ ಇಲ್ಲಿ ಥೀಟಾಗೆ adjacent ಸೈಡ್ ಬಿ ಸಿ. ಹಾಗಾದ್ರೆ ಬಿ ಸಿ ಇಸ್ ಈಕ್ವಲ್ ಟು ಏನಿದೆ, 7K, and AB. So AB is equal to
8k ಆಗತ್ತೆ. ಸೊ ಇಲ್ಲಿ k ಅನ್ನೋದು ಏನಾಯ್ತು, ಒಂದು ಪಾಸಿಟಿವ್ ನಂಬರ್. k is ಪಾಸಿಟಿವ್ ನಂಬರ್. ಓಕೆ, ಪಾಸಿಟಿವ್ ನಂಬರ್. ಸೊ ಹಿಯರ್ ನಮ್ಗೆ ಇಲ್ಲಿ ಎ ಬಿ ಸೈಡ್ ಮತ್ತು ಬಿ ಸಿ ಸೈಡಿನ ಲೆಂತ್ ಗೊತ್ತಿದೆ. ವಿ ಹ್ಯಾವ್ ಟು ಫೈಂಡ್ ದಿ AC side ratio. So by using the Pythagoras theorem. So by using Pythagoras theorem, here AC square is equal to AB square plus BC square. Okay. So here AB square is 8 square. 8k square whole plus BC is 7. So 7k whole square. Here 8 8s are 64k square plus 7 7s are 49k square ಆಗತ್ತೆ. ಸೊ ಇದನ್ನ ಆಡ್ ಮಾಡಿದ್ರೆ 4 plus 9 plus 4 13, that is square root of that 113k square ಆಗತ್ತೆ. ಸೊ ಇಲ್ಲಿ AC square is equal to ಎಷ್ಟು ಬಂತು, 113k square. So AC is equal to ಏನಾಗತ್ತೆ, square root of 113 into k. Okay, so 113 into k ಬರುತ್ತೆ. So it is the AC. So AC ಎಷ್ಟು ಬಂತು ನಮಗೆ, square root of 113 ಬಂತು. Okay, it is k. Here BC is 7k and AB is 8k. ಸೊ ಈಗ ನಮ್ಗೆ ಎಲ್ಲ ಒಂದು ಸೈಡಿನ ಲೆಂತ್, ಸೊ ಇದರ ರೇಷಿಯೋಸ್ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, ಸೈನ್ ಥೀಟಾ ಕಾಸ್ ಥೀಟಾ. ಸೊ ಇಲ್ಲಿ ಮೇನ್ ಈ ಒಂದು ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ಏನಿದೆ, ಸೈನ್ ಥೀಟಾ ಬೇಕು ನಮ್ಗೆ, ಕಾಸ್ ಥೀಟಾ ಬೇಕು. ಹಾಗಾದ್ರೆ ಇಲ್ಲಿ ಫಸ್ಟ್ನೇದಾಗಿ ಏನ್ ಮಾಡ್ಬೇಕು, ಸೈನ್ ಥೀಟಾ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ, ಸೊ ಸೈನ್ ಥೀಟಾ ಹಿಯರ್ ಇನ್ ದಿ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ABC 8 and 7. So ABC 8k and 7k and hypotenuse is square root of 113k. Okay, here sin theta, so this angle is theta. So sin theta means opposite side AB divided by hypotenuse side AC. Okay, so opposite side divided by hypotenuse side. Here AB is 8k divided by hypotenuse is square root of 113k. Okay, this k cancels. 8 divided by square root of 113, which is the sin theta. So cos theta. So cos theta is equal to adjacent divided by hypotenuse. Here adjacent is BC divided by AC. Here this is BC is 7k divided by AC is hypotenuse, that is square root of 113k. K get cancels. Here 7 divided by square root of 113. So we have to this evaluate 1 plus sin theta into 1 minus sin theta divided by 1 plus cos theta into 1 minus cos theta. So write this 1 plus sin theta into 1 minus sin theta divided by 1 plus cos theta into 1 minus cos theta. So ಇಲ್ಲಿ ನೋಡಿ, a plus b, a minus b. So we know the algebraic identities. So that is a plus b into a minus b, a plus b into a minus b. We can write a square minus b square. So ಇದನ್ನ a square minus b square ರೂಪದಲ್ಲಿ ಬರೀಬಹುದು. ಹಾಗಾದ್ರೆ ಇದೇನಾಗುತ್ತೆ, 1 square, a square means 1. So 1 square minus b is sin. So a plus b, a minus b, a minus sin square theta. Okay, divided by 1 plus cos, 1 minus cos. We write 1 minus cos square theta. Okay, so ಇದನ್ನ simplify ಮಾಡೋಣ. So ಇದೇನಾಗುತ್ತೆ, 1 minus, here sin theta is 8 by root 3 ಅಲ್ವಾ. So root 13 ಅಲ್ವಾ, root 113. So 8 divided by square root of 113
So whole square. So 1 square, a square minus b square. Here 1 square means 1 alva. So 1 square. Take this, confuse agbeಡಿ. Divided by 1 a square minus here b square. B means cos theta. So cos is 7 by square root of 113 whole square. Here, so ಇದನ್ನ simplify ಮಾಡಿ. So ಇದೇನಾಗುತ್ತೆ 1 divided by, so 8 square ಅಂದ್ರೆ ಏನಾಗುತ್ತೆ 64 ಆಗುತ್ತೆ. Divided by square root of 113 is, so square root of 113 whole square. So ಇದೇನಾಗುತ್ತೆ ವರ್ಗಮೂಲ ಹೋಗುತ್ತೆ. So ಏನಾಗುತ್ತೆ square root ಹೋದ್ರೆ 113 ಅಷ್ಟೇ ಇರುತ್ತೆ. Divided by 1 minus 7 divided by 7 sevens are 49. So 49 divided by 113 ಆಗುತ್ತೆ. So ಇದನ್ನ simplify ಮಾಡಿ. So simplify ಮಾಡಿದ್ರೆ ಏನಾಗುತ್ತೆ, so 113 minus 64 divided by 113 whole divided by 113 minus 64 divided by 113 ಬರುತ್ತೆ. So which is equal to here, so 113 minus 64, so ಇದು 49 alva. So ಇದು 49. Okay, so 113 minus 64. So ಎಷ್ಟು ಬರುತ್ತೆ, 13 minus 4 is 9 and 10 minus 6 is 4. So 49 divided by 113 whole divided by here 113 minus 49. So (13 minus 9 is 4). 10 minus 4 is 6. Okay, 64 divided by 113. So ಇದನ್ನ simplify ಮಾಡಿ. So ಇದೇನಾಗುತ್ತೆ 49 divided by 113. So ಇದನ್ನ 113 divided by 64. So ಇದನ್ನ ವಿಲೋಮ ಅಂಶವನ್ನ ತೆಗೆದುಕೊಂಡಾಗ, so ಇದೇನಾಗುತ್ತೆ 113 get cancels. Here 49 divided by 64. So hence the answer of this 1 plus cos theta into 1 minus cos theta divided by 1 plus cos theta into 1 minus cos theta. So 1 plus sin theta into 1 minus cos theta divided by 1 plus cos theta into 1 minus cos theta. Answer is 49 divided by 64. So hence the proof. Okay, so ಇಲ್ಲಿವರೆಗೂ ನೀವು ಈ ಒಂದು ಟ್ರಿಗ್ನೋಮೆಟ್ರಿಯ ಬೇಸಿಕ್ಸ್ ಗಳನ್ನ ತಿಳ್ಕೊಂಡ್ರಿ. ರೈಟ್ ಆಂಗಲ್ ಗೆ ಸಂಬಂಧಪಟ್ಟಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗಳು ಯಾವ್ಯಾವುದು ಅಂತ ತಿಳ್ಕೊಂಡ್ರಿ. ಸೊ ಅದೇ ರೀತಿ ಇದಕ್ಕೆ ರಿಲೇಟೆಡ್ ಆಗಿರುವಂತ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೋಡ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ 1-2 minutes ಟೈಮ್ ಇದೆ. ಸೊ ಡೌಟ್ಸ್ ಇಲ್ಲ ಅಂದ್ರೆ, ಸೊ ಉಳಿದಿರುವ ಈ ಒಂದು ರೇಷಿಯೋಸ್, ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೆ ಸಂಬಂಧಪಟ್ಟಂತ ಇನ್ನು ಉಳಿದಿರುವ ಪ್ರಶ್ನೆಗಳನ್ನ ನಾನು ಏನ್ ಮಾಡ್ತೇನೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಎನಿ ಡೌಟ್ಸ್? ಸೊ ಏನಾದ್ರು ಡೌಟ್ಸ್ ಇದೆಯಾ? Okay, we will stop, continue in the next class. Okay, thank you all.